ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ತ್ರಯೋರ್ಥಾಃ ಸರ್ವವೇದೇಷು ದಶಾರ್ಥಾಃ ಸರ್ವಭಾರತೆ ವಿಷ್ಣೋಃ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1291ನೆಯ ಅನುಶಾಸನ ಪರ್ವದ 224ನೆಯ ಭಾಗ ಇದು. ವಿಷ್ಣು ಸಹಸ್ರನಾಮಕ್ಕೂ ಬೃಹತಿ ಸಹಸ್ರಕ್ಕೂ ಇರುವಂತಹ ಒಂದು ಸಂಬಂಧವನ್ನ ನಾವು ನೋಡ್ತಾ ಇದ್ದೇವೆ. ಬೃಹತಿ ಸಹಸ್ರದ ಮಹತ್ವ, ವಿಷ್ಣು ಸಹಸ್ರನಾಮದ ಮಹತ್ವ ಇವುಗಳನ್ನು ಕೂಡ ನಾವಲ್ಲಿ ನೋಡ್ತಾ ಇದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇ ಅಪಿ ಋಗ್ಯಜುಸ್ಸಾಮ ಅಥರ್ವಾಖ್ಯಾಃ ವೇದಾಃ ಸಂಹಿತಾ ಬ್ರಾಹ್ಮಣ ಆರಣ್ಯಕೋಪನಿಷತ್ತಃ ಇತಿ ಚತುರ್ಧಾ ವಿಭಜ್ಯಂತ. ಋಕ್ ಸಂಹಿತಾ, ಯಜುಸ್ ಸಂಹಿತಾ, ಸಾಮ ಸಂಹಿತಾ, ಅಥರ್ವ ಸಂಹಿತಾ ಇತ್ಯಾದಿ ರೂಪೇಣ ಸಂಹಿತಾ ಭಾಗ ಏವ ಮಂತ್ರಭಾಗಃ ಇತಿ ಕಥ್ಯತೆ. ಅನಂತರವರ್ತಿ ಭಾಗಃ ಬ್ರಾಹ್ಮಣ ಭಾಗಃ. ತದನಂತರಂ ಆರಣ್ಯಕಂ ಇತಿ ಭಾಗಃ ಕಶ್ಚನ, ಉಪನಿಷದಃ ಇತಿ ಕಶ್ಚನ ಭಾಗಃ, ಚತುರ್ಥಃ ಭಾಗಃ. ಆರಣ್ಯಕೋಪನಿಷದು ಏಕೀಕೃತ್ಯ ಸಂಹಿತಾ ಬ್ರಾಹ್ಮಣ ಆರಣ್ಯಕಾನಿ ಇತಿ ತ್ರೀನೇವ ಭಾಗಾನಪಿ ಭಗವಾನ್ ಭಾಷ್ಯಕಾರಃ ಛಾಂದೋಗ್ಯೋಪನಿಷದಿ ಅಧಿಯಜ್ಞಂ ಅಧಿದೈವಂ ಅಧ್ಯಾತ್ಮಂ ಇತಿ ಸಂಹಿತಾ ಭಾಗಾನ್ ಅರ್ಥಾತ್ ಮಂತ್ರ ಭಾಗಾನ್ ಅಧಿದೈವಮಿತಿ ಅಭಿಧತ್ತೆ. ಬ್ರಾಹ್ಮಣ ಭಾಗಾಶ್ಚ ಅಧಿಯಜ್ಞ ಭಾಗಾಃ ಇತಿ ಉಚ್ಯಂತೆ. ಆರಣ್ಯಕೋಪನಿಷದೌ ಅಧ್ಯಾತ್ಮ ಭಾಗಾಃ ಇತಿ ಉಚ್ಯಂತೆ. ಸಂಹಿತಾ ಭಾಗೇಷು ಅರ್ಥಾತ್ ಮಂತ್ರ ಭಾಗೇಷು ಅನೇಕ ರೂಪಸ್ಯ ವಿಷ್ಣೋಃ ಏವ ಸ್ತೋತ್ರರೂಪಾಃ ಮಂತ್ರಾಃ ಉಪಲಭ್ಯಂತೆ. ಬ್ರಾಹ್ಮಣ ಭಾಗೇಷು ಯಜ್ಞಪ್ರಕಾರಾಃ ಕಥ್ಯಂತೆ. ಆರಣ್ಯಕೇಷು ಉಪನಿಷತ್ಸು ಚ ಜೀವಾತ್ಮ ಪರಮಾತ್ಮನೋಃ ಸಂಬಂಧಃ, ಪರಮಾತ್ಮನಃ ಮಹಿಮಾ ಇತ್ಯೇವಂ ರೀತ್ಯ ಶುದ್ಧರೂಪೇಣ ಆತ್ಮತತ್ವಮೇವ ಸಂವರ್ಣ್ಯತೆ. ಯದ್ಯಪಿ ಸಂಹಿತಾ ಭಾಗೆ, ಬ್ರಾಹ್ಮಣ ಭಾಗೆ, ಆರಣ್ಯಕೋಪನಿಷತ್ ಭಾಗೆ ಸರ್ವತ್ರಾಪಿ ಭಗವಾನೇವ ಸರ್ವಶಬ್ದವಾಚ್ಯತ್ವಾತ್ ಮುಖ್ಯತೆಯ ಸಂವರ್ಣ್ಯತೆ. ಅಮುಖ್ಯತಾಯ ಏವ ಸಂಹಿತಾ ಭಾಗೇಷು ಅನ್ಯೇ ದೇವಾಃ, ಬ್ರಾಹ್ಮಣ ಭಾಗೇಷು ಅನ್ಯೇ ಯಜ್ಞಾಃ ಸಂವರ್ಣ್ಯಂತೆ. ವೇದೇಶ್ಚ ಸರ್ವೈರಹಮೇವ ವೇದ್ಯಃ ಇತಿ ಭಗವದ್ಗೀತಾಯಾಂ ಸ್ವಯಮೇವ ಭಗವಾನ್ ಅಭಿಧತ್ತೆ. ಸರ್ವೈಃ ವೇದೈಃ ಸಂಹಿತಾ ಬ್ರಾಹ್ಮಣ ಆರಣ್ಯಕೋಪನಿಷದಾತ್ಮಕೈಃ ಅಹಮೇವ ವಾಚ್ಯೋಸ್ಮಿ ನ ಕಿಂಚಿತ್ ಯಜ್ಞಾದಿಕಂ ವಸ್ತು ಸಂವರ್ಣ್ಯತೆ ಇತಿ. ಕಳೆದ ದಿವಸ ಮಂತ್ರ ಅಥವಾ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಇವುಗಳ ಕುರಿತಾಗಿ ನೋಡಿದೆವು. ಐತರೇಯ
ಬ್ರಾಹ್ಮಣದಲ್ಲಿ ಈ ಮಹಾವೃತ ಅನ್ನುವ ಯಜ್ಞದ ಬಗ್ಗೆ ಉಲ್ಲೇಖ ಇರುವುದನ್ನು ನೋಡಿದ್ವಿ. ಐತರೇಯ ಆರಣ್ಯಕದಲ್ಲಿ ಐತರೇಯ ಉಪನಿಷತ್ತು ಬರ್ತದೆ. ಅದರಲ್ಲಿ ಈ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ಕುರಿತಾಗಿ ಒಂದು ವಿಸ್ತೃತವಾದಂತಹ ವಿವರಣೆ ಇದೆ ಅಂತ ಅನ್ನೋದನ್ನ ನೋಡಿದ್ವಿ. ಏನು ಬೃಹತಿ ಛಂದಸ್ಸಿನ 1000 ಮಂತ್ರಗಳಿವೆ, ಅವುಗಳು ಹೇಳುವಂತಹ ಅರ್ಥವನ್ನೇ ವಿಷ್ಣುವಿನ 1000 ನಾಮಗಳು ಹೇಳ್ತವೆ ಅಂತ ಕೂಡ ನೋಡಿದ್ವಿ. ಬೃಹತಿ ಸಹಸ್ರದ ಇತಿಹಾಸವನ್ನು ತಿಳಿದುಕೊಂಡ್ರೆ ವಿಷ್ಣು ಸಹಸ್ರನಾಮದ ಮಹತ್ವ ಏನಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಐತರೇಯ ಉಪನಿಷತ್ತಿನ ಭಾಗದಲ್ಲಿ ಬರುವಂತೆ ಆ ಬೃಹತಿ ಸಹಸ್ರ ಮಂತ್ರದ ಇತಿಹಾಸವನ್ನ, ಮಂತ್ರ ಮತ್ತು ಐತರೇಯ ಉಪನಿಷತ್ತು ಮತ್ತು ಅವರ ಭಾಷೆಯಲ್ಲಿ ಬರುವಂತೆ ಅದನ್ನೀಗ ಗಮನಿಸೋಣ. ವಿಶ್ವಾಮಿತ್ರಂ ಹಿ ಏತದಃ ಸಂಶಿಷ್ಯಂತಂ ಇಂದ್ರ ಉಪನಿಷಸಾದ ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಅನ್ಯದೇವತಾ ವಿಷಯತ್ವೇನ ಪ್ರತೀಯಮಾನಾಃ ಅಪಿ ಋಚಃ ಭಗವದ್ವಿಷಯಾಃ ಏವ ಮುಖ್ಯತಃ. ವೇದ ಮಂತ್ರಗಳು, ಸಂಹಿತಾ ಮಂತ್ರಗಳೇನಿವೆ ಅವೆಲ್ಲ ಮುಖ್ಯವಾಗಿ ಭಗವಂತನ ಸ್ತೋತ್ರಗಳೇ. ಆ ಭಗವಂತನ ಸ್ತೋತ್ರ ಆದ ಬಳಿಕ ಅವೆಲ್ಲ ಈ ಮುಖ್ಯ ಪ್ರಾಣನ ಸ್ತೋತ್ರಗಳು ಕೂಡ ಆಗ್ತವೆ. ಆದ್ರಿಂದ ಈ ಬೃಹತಿ ಸಹಸ್ರ ಮಂತ್ರಗಳೆಲ್ಲವೂ ಕೂಡ ಭಗವಂತನಿಗೆ ಆಹಾರ ರೂಪವಾಗಿವೆ, ಅವನಿಗೆ ಅನ್ನ ರೂಪವಾಗಿವೆ. ಅವು ಅವನಿಗೆ ನಾವು ನಿವೇದನೆ ಮಾಡುವಂಥದ್ದು. ಅವನ ಬಳಿಕ ವಾಯುವಿಗೂ ಕೂಡ ಅವನ ಅನ್ನ ಅನಿಸ್ಕೊಂಡಿದೆ. ಸರ್ವಂ ಮುಖ್ಯತಃ ನಾರಾಯಣಸ್ಯ ಅನ್ನಂ ತದಾಜ್ಞೆಯ ವಾಯೋಶ್ಚ. ನಮಗೆ ಈ ನಾರಾಯಣ ಮತ್ತು ವಾಯು ಇವರಿಬ್ಬರ ಬಗ್ಗೆ ನಾವು ನೋಡುವ ಪ್ರಸಂಗದಲ್ಲಿ ಲಕ್ಷ್ಮೀದೇವಿಯನ್ನು ಕೂಡ ನೋಡಬೇಕು. ಲಕ್ಷ್ಮೀದೇವಿ ನಾರಾಯಣ ಮತ್ತು ವಾಯು ಇವರಿಬ್ಬರ ನಡುವೆ ಬರುವಂಥವಳು. ಇಲ್ಲಿ ಎಲ್ಲಾ ಕಡೆನೂ ಕೂಡ ನಾರಾಯಣನ ಹೆಸರು ಬಂತು, ಲಕ್ಷ್ಮೀದೇವಿಯ ಹೆಸರು ಬರಲಿಲ್ಲ, ವಾಯುವಿನ ಹೆಸರು ಬಂತು. ನಾರಾಯಣ ಮತ್ತು ವಾಯುವಿನ ಹೆಸರನ್ನು ಮಾತ್ರ ಹೇಳ್ತಾ ಇರ್ತೀರಿ, ಲಕ್ಷ್ಮೀದೇವಿ ಹೆಸರನ್ನು ಯಾಕೆ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಅನೇಕ ಕಡೆ ಬರ್ತಿರಬಹುದು. ಅದಕ್ಕೆ ಅನೇಕ ಕಡೆ ಇದು ಒಂದು ಪ್ರಸಂಗದಲ್ಲಿ ಮಾತ್ರ ಅಲ್ಲ, ಈ ಎಲ್ಲಾ ಪ್ರಸಂಗಗಳಲ್ಲೂ ಇದೊಂದು ಸಾಮಾನ್ಯವಾದಂತಹ ಉತ್ತರ. ಅದೇನು ಉತ್ತರ ಅಂದ್ರೆ, ಅತಿ ಅಂತರಂಗಂ ಯತ್ ತಸ್ಮಾತ್ ಹರೇ ನ ಹರೇ ಪೃಥಗೀರಿತ ಶ್ರೀಹಿ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ ತಸ್ಯಾ ಅಪಿ ಪರೋ ವಿಷ್ಣು ಗುಣೈಹಿ ಸರ್ವೈಹಿ ಅದೋಷವಾನ್. ಇದು ಬೃಹದಾರಣ್ಯಕ ಉಪನಿಷತ್ತಿನ 3 ಅಥವಾ 5ನೇ ಅಧ್ಯಾಯದಲ್ಲಿ, ವಾಸ್ತವಿಕವಾಗಿ 5ನೇ ಅಧ್ಯಾಯ, ಅಲ್ಲಿ ಬರುವಂತಹ ಮಹಾಮೀಮಾಂಸ ಅನ್ನುವ ಗ್ರಂಥದ ಒಂದು ಉಲ್ಲೇಖ ಇದು. 33 ದೇವತೆಗಳನ್ನು ವರ್ಣನೆ ಮಾಡುವಂತಹ ಭಾಗ ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನು ಬರ್ತದೆ ಅಲ್ಲಿ ಕಾಣಿಸುವಂತಹ ಒಂದು ಸಂಗತಿ ಇದು. ಆ 33 ದೇವತೆಗಳು, ಮುಖ್ಯ ಪ್ರಾಣ ಮೊದಲಾದವರು ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಬಂದಿದೆ. ಅಲ್ಲಿ ಈ ಲಕ್ಷ್ಮೀದೇವಿಯ ವರ್ಣನೆ ಬಂದಿಲ್ಲ. ಇದರ ಯಾಕೆ ಬಂದಿಲ್ಲ ಅಂತಂದ್ರೆ, ಲಕ್ಷ್ಮೀದೇವಿ ಭಗವಂತನ ಅಂತರಂಗಕ್ಕೆ ಸೇರಿದವಳು. ಆದ್ರಿಂದ ಭಗವಂತನನ್ನು ಎಲ್ಲಿಯೇ ಹೇಳಿದಾಗ, ಯಾವುದೇ ತಾರತಮ್ಯ ಕಕ್ಷಾದಲ್ಲಾಗಲಿ ಮತ್ತಾವುದೇ ಪ್ರಸಂಗದಲ್ಲಾಗಲಿ ಭಗವಂತನ ವರ್ಣನೆ ಮಾಡಿದಾಗ ಆ ಲಕ್ಷ್ಮೀದೇವಿಯ ಕುರಿತಾಗೂ ಹೇಳಿದಂತಾನೆ ಆಗ್ತದೆ. ವಸ್ತುತಃ ಲಕ್ಷ್ಮೀದೇವಿ ಭಗವಂತನಿಗಿಂತ ಭಿನ್ನಳೆ, ಸರ್ವೋತ್ಕೃಷ್ಟಳೆ. ಆದರೂ ಅವಳನ್ನು ಪ್ರತ್ಯೇಕವಾಗಿ ಹೇಳದೇ ಇರಲಿಕ್ಕೆ ಕಾರಣ ಏನು? ಅವಳು ಭಗವಂತನಿಗೆ ಅತ್ಯಂತ ಅಂತರಂಗ. ಅವಳ ಬಳಿಕವೇ ಚತುರ್ಮುಖ ಮುಖ್ಯವಾದಿಗಳು, ಸರಸ್ವತಿ ಭಾರತೀಯರು ಇವರು ಅಂತರಂಗ ಅಂತ ಕರೆಸ್ಕೋತಾರೆ. ಇದು ಅನೇಕ ಪ್ರಸಂಗಗಳಲ್ಲೆಲ್ಲ ಇದೇ ಥರದ ವರ್ಣನೆ ಬರ್ತದೆ. ಎಲ್ಲೇ ಹೀಗೆ ತಾರತಮ್ಯ ಕಕ್ಷಾವನ್ನು ವರ್ಣನೆ ಮಾಡುವಂತ ಪ್ರಸಂಗ ಇತ್ಯಾದಿ ಇದ್ದಾಗೆಲ್ಲ ಇದೇ ಒಂದು ಸೂತ್ರವನ್ನೇ ಎಲ್ಲಾ ಕಡೆನೂ ಕೂಡ ಅನ್ವಯಿಸಿಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಯೇಷಾಂ ಭೂತಾನಾಂ ಪೃಥ್ವೀ ರಸಃ ಅಂತ ಹೇಳಿ ಆ ಪೃಥ್ವಿ ಮೊದಲಾದವುಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಕೊನೆಗೆ ರಸಸಾಮರಸಃ ಸಾಮ್ನ ಉದ್ಗೀತೋರಸಃ ಯಯೇಷ ರಸಾನಾಂ ರಸತಮಃ ಪರಮಃ ಪರಾಧ್ಯಃ ಅಷ್ಟಮೋಯ ಉದ್ಗೀತಃ ಅಂತ ಹೇಳಿ
ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಲ್ಲಿ ನಡುವೆ ಲಕ್ಷ್ಮೀದೇವಿಯ ವರ್ಣನೆ ಕೇಳಿ ಬರೋದಿಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಎಲ್ಲಾ ಕಡೆನೂ ಕೂಡ ಲಕ್ಷ್ಮೀದೇವಿಯನ್ನ ಪ್ರತ್ಯೇಕವಾಗಿ ವರ್ಣನೆ ಮಾಡಬೇಕಾದ ಕಾರಣ ಇಲ್ಲ. ಪರಮಾತ್ಮನನ್ನು ವರ್ಣನೆ ಮಾಡಿದಾಗ ಲಕ್ಷ್ಮೀದೇವಿಯ ವರ್ಣನೆ ಕೂಡ ಅಲ್ಲಿ ಬಂದೇ ಬರ್ತದೆ ಅಂತ ಅದರ ತಾತ್ಪರ್ಯ ಇದೆ. ಹೀಗೆ ಅದು ಯಾವುದೇ ಉಪನಿಷತ್ತು ಇರಲಿ, ಯಾವುದೇ ವೇದವಿರಲಿ, ಮತ್ತಾವುದೇ ಸಾಹಿತ್ಯ ರಾಶಿ ಇರಲಿ, ಅಲ್ಲಿ ಎಲ್ಲಾ ಕಡೆನೂ ಕೂಡ ಇದೊಂದು ಸೂತ್ರವನ್ನ ಅನ್ವಯಿಸ್ಕೋಬೇಕು. ಪರಮಾತ್ಮನನ್ನು ವರ್ಣನೆ ಮಾಡಿದಾಗ ಆ ಲಕ್ಷ್ಮೀದೇವಿಯ ವರ್ಣನೆ ಕೂಡ ಅಲ್ಲಿದ್ದೇ ಇರ್ತದೆ. ಹಾಗಾಗಿ ಇಲ್ಲೂ ಕೂಡ ಸರ್ವತಃ ಮುಖ್ಯತಃ ನಾರಾಯಣಸ್ಯ ಅನ್ನಂ, ಈ ಬೃಹತಿ ಸಹಸ್ರ ಅನ್ನೋದು ಭಗವಂತನಿಗೆ ನಾವು ಅರ್ಪಿಸುವಂಥದ್ದು. ಅವನ ಇಚ್ಛೆಯಂತೆ ವಾಯುವಿಗೂ ಕೂಡ ಇದು ಅನ್ನ ಅಂತ ಬಂದಾಗ ನಡುವೆ ಲಕ್ಷ್ಮೀದೇವಿಯ ಅನ್ನವೂ ಕೂಡ ಇದಾಗಿದೆ, ಅವಳಿಗೂ ಕೂಡ ಇದು ನಿವೇದಿತ ಆಗಿದೆ. ಅದರ ಪಠನದಿಂದ ಭಗವಂತ, ಭಗವತಿ, ವಾಯು ಇವರೆಲ್ಲರೂ ಪ್ರೀತಿ ಪಾತ್ರರಾಗ್ತಾರೆ. ತಸ್ಮಾತ್ ತಚ್ಛಂಸನೇನ ಭಗವಾನ್ ವಾಯುಶ್ಚ ಪ್ರಿಯತೆ ಅಂತ ಬಂದಾಗ ಭಗವಂತ, ಭಗವತಿ ಅಂತ ಕೂಡ ನಾವು ಈ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಅತ್ಯಂತ ಅಂತರಂಗದವಳು, ಆದ್ರಿಂದ ಅವಳನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಏನೊಂದು ಸಾಮಾನ್ಯವಾದ ಸೂತ್ರ ಇದೆ, ಅದಕ್ಕನುಸಾರವಾಗಿ ಇಲ್ಲೂ ಕೂಡ ತಿಳ್ಕೊಳ್ಬೇಕು. ವೃತ್ರಂ ಹತ್ವಾ ಪುರೇಂದ್ರಸ್ತು, ಇದು ಐತರೆಯ ಭಾಷ್ಯ. ಹಿಂದೆ ದೇವೇಂದ್ರ ವೃತ್ರಾಸುರನನ್ನು ಕೊಂದ. ಮುಂದೆ ತಾನು ಆ ಇಂದ್ರ ಪದವಿಯನ್ನು ಏರಬೇಕು, ಬಂದಿರುವಂತಹ ದೋಷಗಳು ಪರಿಹಾರ ಕಾಣಬೇಕು ಅನ್ನೋದಕ್ಕಾಗಿ ಮಹಾವೃತ ಅನ್ನುವಂಥ ಯಜ್ಞವನ್ನು ಮಾಡಿದ. ಆ ಮಹಾವೃತ ಅನ್ನುವ ಯಜ್ಞದಲ್ಲಿ ನಾವು ಈಗ ಹಿಂದೆ ನೋಡಿದಂತೆ ಇದು ಐತರೆಯ ಬ್ರಾಹ್ಮಣದಲ್ಲಿ ನಾವು ಕಾಣಿಸುವಂತ ಒಂದು ಯಜ್ಞ ಅದು. ಅಲ್ಲಿ ವಿಶ್ವಾಮಿತ್ರ ಹೋತೃವಿನ ಕಾರ್ಯವನ್ನು ಮಾಡಿದ. ಹೋತ ಅಂದ್ರೆ ಋಗ್ವೇದದ ಪುರೋಹಿತ, ಭೃಗು ಅಧ್ವರ್ಯವೂ ಆದ. ಅಧ್ವರ್ಯು ಅಂದ್ರೆ ಯಜುರ್ವೇದದ ಪುರೋಹಿತ. ವಾಯು ಉದ್ಗಾತ ಆದ. ಉದ್ಗಾತ ಅಂದ್ರೆ ಸಾಮವೇದದ ಪುರೋಹಿತ. ಮತ್ತೆ ಚತುರ್ಮುಖನೇ ಸ್ವಯಂ ಬ್ರಹ್ಮ ಪದವಿಯನ್ನು ಅಲಂಕರಿಸಿದ್ದ. ಬ್ರಹ್ಮ ಅಂದ್ರೆ ಋಗ್ವೇದದ ಪುರೋಹಿತ, ಯಜುರ್ವೇದದ ಪುರೋಹಿತ, ಸಾಮವೇದದ ಪುರೋಹಿತ, ಇವರೆಲ್ಲರಿಗೂ ಹಿರಿಯನಾಗಿ ಅವ್ರು ಮಾಡುವಂತಹ ಕಾರ್ಯಗಳನ್ನ ಸೂಪರ್ವೈಸ್ ಮಾಡ್ತಾ ಕೂತ್ಕೊಂಡಿರುವಂತವನೇನಿರ್ತಾನಲ್ಲ ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಬೇರೆ ಬೇರೆ ಜನ ಇನ್ನೂ ಅನೇಕ ಜನ ಋಷಿಗಳಿದ್ರು, ಅವರೆಲ್ಲ ತಮ್ಮ ತಮ್ಮ ಅನೇಕ ಕಾರ್ಯಗಳನ್ನು ಮಾಡ್ತಾ ಕೂತಿದ್ರು. ಇದು ಆ ಮಹಾವೃತ ಅನ್ನೋ ಯಜ್ಞದ ಒಂದು ವೈಶಿಷ್ಟ್ಯ. ಅಲ್ಲಿಯೇ ಆ ಬೃಹತಿ ಸಹಸ್ರವನ್ನ ವಿಶ್ವಾಮಿತ್ರ ಪಠನ ಮಾಡಿದ. ಹೋತ ಆದ್ರಿಂದ ಹೋತೃವಿನ ಕೆಲಸ ಋಗ್ವೇದದ ಮಂತ್ರಗಳನ್ನು ಹೇಳೋದು. ನಮಗದು ಗೊತ್ತಿದೆ. ಕಳೆದ ದಿವಸ ಕೂಡ ಅದು ನೋಡಿದ್ವಿ. ಯಜ್ಞದಲ್ಲಿ 3 ಭಾಗ ಇರ್ತವೆ: ಪ್ರಾತಃ ಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ ಹೇಳಿ. ಮಧ್ಯಾಹ್ನ ಸವನದಲ್ಲಿ ವೈಶ್ವದೇವ ಶಸ್ತ್ರ ಮತ್ತು ನಿಷ್ಕೇವಲ್ಯ ಶಸ್ತ್ರ ಅಂತ, ಪ್ರಾತಃ ಕಾಲದ ಮತ್ತು ಸಾಯಂಕಾಲದ ಒಟ್ಟು 2 4 ಶಸ್ತ್ರ ಮಂತ್ರಗಳ ಹೆಸರುಗಳನ್ನೆಲ್ಲ ಹಿಂದೆ ನೋಡಿದ್ದೀವಿ ನಿನ್ನೆ. ಅದೀಗ ಬೇಡ. ಪ್ರಾತಃ ಸವನದಲ್ಲಿ ಆದ್ಯ ಶಸ್ತ್ರ, ಪ್ರೌಢ ಶಸ್ತ್ರ ಅಂತ ಹೇಳಿ. ಮಾಧ್ಯಂದಿನ ಸವನದಲ್ಲಿ ವೈಶ್ವದೇವ ಶಸ್ತ್ರ ಮತ್ತೆ ನಿಷ್ಕೇವಲ್ಯ ಶಸ್ತ್ರ ಅಂತ ಹೇಳಿ. ಸಾಯಂಕಾಲದಲ್ಲಿ ಮರುತ್ವತೀಯ ಶಸ್ತ್ರ ಮತ್ತೆ ಆಗ್ನಮಾರುತ ಶಸ್ತ್ರ ಅಂತ ಹೇಳಿ. ಅದರಲ್ಲಿ ಈ ವೈಶ್ವದೇವ ಶಸ್ತ್ರ ಮತ್ತು ನಿಷ್ಕೇವಲ್ಯ ಶಸ್ತ್ರ ಅಂತ ಮಧ್ಯಾಹ್ನದ ಸವನಕ್ಕೆ ಏನು ಉಪಯೋಗ ಮಾಡ್ತಾರೆ. ಆ ನಿಷ್ಕೇವಲ್ಯ ಶಸ್ತ್ರ ಅನ್ನುವುದೇನಿದೆ, ಆ ನಿಷ್ಕೇವಲ್ಯ ಶಸ್ತ್ರಕ್ಕೇನೆ ಬೃಹತಿ ಸಹಸ್ರ ಅಂತ ಒಂದು ಮಹತ್ವ ವರ್ಣನೆ ಮಾಡ್ತಾರೆ. ಕೇವಲ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂತಹ ಒಂದು ಭಾಗ ಅದು. ಬೃಹದುಕ್ತ ಅಂತ ಕೂಡ ಅದನ್ನೇ ವರ್ಣನೆ ಮಾಡ್ತಾರೆ. ಬೃಹತಿ ಛಂದಸ್ಸಿನಲ್ಲಿರುವುದರಿಂದ, ಇರುವಂತಹ 1000 ಮಂತ್ರಗಳಲ್ಲಿರುವುದರಿಂದ ಅದಕ್ಕೇನೆ ಬೃಹತಿ ಸಹಸ್ರ ಅಂತನೂ ಹೇಳ್ತಾರೆ. ಅದನ್ನ ಕಳೆದ ದಿವಸ ನೋಡಿದ್ದೀವಿ, ಮತ್ತೀಗ ನೆನಪು ಮಾಡ್ಕೊಳ್ತಾ ಇದ್ದೀವಿ. ವಿಶ್ವಾಮಿತ್ರ ಋಗ್ವೇದದ ಪುರೋಹಿತ. ಆ ಋಗ್ವೇದದ 1000 ಮಂತ್ರಗಳನ್ನ ಪಠನ ಮಾಡಿದ. ಮೊದಲು ಭಗವಂತನನ್ನ ಸಸ್ಮಾರ ಕೇಶವಂ ವಾಯುನಾಸಹ, ನಾನು ಅಲ್ಲಿ ಕೇಶವ ಅಂತ ಬಂತು, ಕೇಶವನನ್ನು ಸ್ಮರಣೆ ಮಾಡಿಕೊಂಡ, ಹಾಗೆ ವಾಯುವನ್ನು ಸ್ಮರಣೆ ಮಾಡಿಕೊಂಡ ಅಂತ ಹೇಳುವಾಗ ಶ್ರೀದೇವಿಯ ಸಮೇತನಾದಂತಹ ಕೇಶವನನ್ನು ನೆನಪು ಮಾಡಿಕೊಂಡ ಅಂತ ಆ ಲಕ್ಷ್ಮೀದೇವಿಯನ್ನ ಮತ್ತೆ ಇಲ್ಲಿ
ಭಗವಂತನಿಗೆ ಅಂತರಂಗಳಾದಂತಹ ಲಕ್ಷ್ಮೀದೇವಿಯನ್ನ ಇಲ್ಲಿ ಮತ್ತೆ ಸ್ಮರಿಸ್ಕೋತಾ ಇದ್ದೇನೆ ನಾನು. ಅಲ್ಲಿ ಭಾಷ್ಯದಲ್ಲಿ ಆ ಲಕ್ಷ್ಮೀದೇವಿ ಹೆಸರು ಬರದೇ ಹೋದ್ರು ಕೂಡ ಆಗ ಆ ಲಕ್ಷ್ಮೀ ರಮಣನಾದಂತಹ ಶ್ರೀರಮಣನಾದಂತಹ ಕೇಶವ, ವಾಯು ಅವರಿಬ್ಬರು ಕೂಡ ಇಂದ್ರನಲ್ಲಿ ಆವಿಷ್ಟರಾದರು. ಆಗ ಇಂದ್ರನ ಮುಖ ಒಳಗಿರುವಂಥವರು ಹರಿವಾಯುಗಳು. ಬೃಹತಿ ಸಹಸ್ರವನ್ನು ಪಠನ ಮಾಡಪ್ಪ, ಕೇಳಿ ಕೂತಿದ್ದೇವೆ ಅಂತ ಹೇಳಿದ. ವಿಶ್ವಾಮಿತ್ರ ಇದಮನ್ನಂ ತವೇತಿ ಸಹ, ನಿನಗಿದು ಅನ್ನವಾಗಲಿ, ಭಗವಂತನೇ ನಿನಗಿದು ಅನ್ನವಾಗಲಿ, ನಿನಗಿದನ್ನು ನಿವೇದಿಸ್ತಾ ಇದ್ದೇನೆ ಅಂತ ಹೇಳಿ ಅವನು ನಿವೇದಿಸಲಿಕ್ಕೆ ತೊಡಗಿದೆ. ಅಲ್ಲಿ ಉಪನಿಷತ್ನಲ್ಲೂ ಹಾಗೆ ಬಂದಿದೆ, ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ ಅಂತ ಹೇಳಿ. ಇದೊಂದು ಸ್ವಾರಸ್ಯದ ಸಂಗತಿ ಏನಂದ್ರೆ, ಇಲ್ಲಿ ಯಜಮಾನ ಇಂದ್ರನೇ, ಅವನ ಮಹೇಂದ್ರತ್ವದ ಪ್ರಾಪ್ತಿಗಾಗಿ ಯಜ್ಞ ನಡೆದಿರುವಂಥದ್ದು. ಆ ಮಹೇಂದ್ರಿ ಯಜಮಾನನಾದ ಇಂದ್ರನನ್ನೇ ಪ್ರತೀಕವನ್ನಾಗಿ ಮಾಡಿಕೊಂಡು ಇಂದ್ರವಾಯುಗಳು ಅಲ್ಲಿ ಬಂದು ಕೂತಿದ್ದಾರೆ. ಬೃಹತಿ ಸಹಸ್ರವನ್ನು ಪಠನ ಮಾಡಿದ. ಭಗವಂತನಿಗೆ ಅದರಿಂದ ಬಹಳ ಸಂತೋಷ ಅನಿಸಿತು. ದ್ವಿತೀಯ ವಾರಂ ಶಂಸೇತಿ, ಕೇಳಿ ಬಹಳ ಸಂತೋಷ ಆಗಿದೆಪ್ಪ, ಇನ್ನೊಂದು ಬಾರಿ ಇದನ್ನು ಪಠನ ಮಾಡು ಅಂತ ಹೇಳಿದ. ಈ ಉಪನಿಷತ್ತು ಹಾಗೆ ಹೇಳ್ತದೆ, ಋಷೇ ಪ್ರಿಯಂ ವೈಮೇ ಧಾಮ ಉಪಗಾಹ ಸವಾ ಋಷಿ ದ್ವಿತೀಯಂ ಶಂಸ. ವಿಶ್ವಾಮಿತ್ರ 2 ಬಾರಿ ಪಠನ ಮಾಡಿದ. ವಿಶ್ವಾಮಿತ್ರನ ಬಗ್ಗೆನೂ ಭಗವಂತನಿಗೆ ಅತ್ಯಂತ ಪ್ರಿಯ, ಅತ್ಯಂತ ಪ್ರೀತಿ. ಬೃಹತಿ ಸಹಸ್ರ ಮಂತ್ರವನ್ನಂತೂ ಭಗವಂತ ಬಹಳ ಇಷ್ಟಪಡ್ತಾನೆ. ಆದ್ರಿಂದ 3ನೇ ಬಾರಿ ಪಠನ ಮಾಡು ಅಂತ ಹೇಳಿದ. ಆಯ್ತು ಭಗವಂತನೇ, ನಿನಗಿದು ಅರ್ಪಿತ, ನಿನಗಿದು ಅನ್ನ ಅಂತ ಹೇಳಿ ವಿಶ್ವಾಮಿತ್ರ ಅದನ್ನು 3 ಬಾರಿ ಪಠನ ಮಾಡಿದ. ವರ ಕೊಡ್ತೇನೆ ಅಂತ ಹೇಳಿದ. ಮೊದಲನೇ ವರದಿಂದ ಆ ವಿಶ್ವಾಮಿತ್ರನಿಗೆ ಭಗವಂತನ ಸಾಲೋಕ್ಯ, ನಿಜ ಸಾಲೋಕ್ಯಮೀಶ್ವರ ಪ್ರಾದಾತ್. ಸಾಲೋಕ್ಯ ಅಂದ್ರೆ ಅವನ ಲೋಕದಲ್ಲೇ ಹೋಗಿರುವಂಥದ್ದು. ಲೋಕ ಬಹಳ ದೊಡ್ಡದಿದೆ, ಲೋಕದಲ್ಲಿ ಎಲ್ಲೋ ಒಂದ್ ಕಡೆ ಇರೋದು ಬಹಳ ಮಹತ್ವದ್ದೇ ಆದ್ರೂ ಭಗವಂತನ ಸಮೀಪದಲ್ಲಿ ಇರುವುದಕ್ಕಿಂತ ಅದು ಕಡಿಮೆನೆ. ಆದ್ದರಿಂದ 2ನೇ ಬಾರಿ ಪಠನ ಮಾಡಿದಾಗ ಆ ಸಾಮೀಪ್ಯ ಎಂಬ ವರವನ್ನು ಕೊಟ್ಟ. ದ್ವಿತೀಯೇ ಸಾಮೀಪ್ಯಂ, ತೃತೀಯೇ ಪುನರೇವಚ, ಮತ್ತೆ 3ನೇ ಬಾರಿ ಪಠನ ಮಾಡುವಂತ ಕೂಡ ಹೇಳಿದ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗರುಡ ಪುರಾಣದ ಒಂದು ಉಲ್ಲೇಖವನ್ನು ನಾವು ನೋಡ್ತೇವೆ. ಈಗ ಸದ್ಯ ನಾವು ನೋಡ್ತಾ ಇರುವ ಶ್ಲೋಕಗಳೇನಿವೆ, ದ್ವಿತೀಯ ವಾರಂ ಶಂಸೇತಿ ಪ್ರಾಹತಂತ ಜನಾರ್ದನ ಇತ್ಯಾದಿ ವಾಕ್ಯಗಳು, ಇವೆಲ್ಲ ಬ್ರಹ್ಮಾಂಡ ಪುರಾಣದ ವಾಕ್ಯಗಳು. ಈ ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನು ಹೇಳುವುದಲ್ಲದೆ ಇತ್ತೀಚೆ ಗರುಡ ಪುರಾಣದಲ್ಲೂ ಹೀಗೆ ಅಂತ ಆಚಾರ್ಯರು ಮುಂದೆ ಅವನು ಹೇಳ್ತಾರೆ. ಬೃಹತಿ ಸಹಸ್ರದ ಪಠನದ ಫಲವನ್ನು ಹೇಳುವ ಪ್ರಸಂಗದಲ್ಲಿ ಆ ಗರುಡ ಪುರಾಣದ ಶ್ಲೋಕವನ್ನು ಕೂಡ ಈ ಬ್ರಹ್ಮಾಂಡ ಪುರಾಣದ ಶ್ಲೋಕದ ಜೊತೆಗೆ ನಾವು ಹೊಂದಿಸಿಕೊಂಡ್ರೆ ಒಟ್ಟಾರೆ ತಾತ್ಪರ್ಯ ಹೀಗಾಗ್ತದೆ. ಬೃಹತಿ ಸಹಸ್ರೇ ಪ್ರಥಮೆ ಸಾಲೋಕ್ಯಂ ಪದದೋ ಹರಿಹೇ. ಮೊದಲನೇ ಬಾರಿ ವಿಶ್ವಾಮಿತ್ರ ಬೃಹತಿ ಸಹಸ್ರವನ್ನು ಪಠನ ಮಾಡಿದಾಗ ಭಗವಂತ ಅವನಿಗೆ ತನ್ನ ಲೋಕದ ಪ್ರಾಪ್ತಿಗೆ ಬೇಕಾದ ವರವನ್ನು ಕೊಟ್ಟ. ದ್ವಿತೀಯ ಸ್ವಪುರ ಪ್ರಾಪ್ತಿಂ, ಲೋಕ ಬಹಳ ದೊಡ್ಡದಿದೆ, ಆ ಎಲ್ಲೋ ಲೋಕದಲ್ಲಿ ಎಲ್ಲೋ ಒಂದ್ ಕಡೆ ಇರುವ ಬದಲು ತನ್ನ ಪಟ್ಟಣದಲ್ಲೇ ಇರ್ಲಿಕ್ಕೆ ಬೇಕಾದಂತಹ ಒಂದು ಅನುಗ್ರಹವನ್ನು ಮಾಡಿದ. ಇದು 2ನೇ ಬಾರಿ ಬೃಹತಿ ಸಹಸ್ರವನ್ನು ಹೇಳಿದಾಗ. ಲೋಕ ಅಂದ್ರೆ ಇಡೀ ಲೋಕ, ಒಂದು ದೊಡ್ಡ ರಾಷ್ಟ್ರ ಇದ್ದಂತೆ ಅದು. ಅದರಲ್ಲಿ ತನ್ನ ನಗರದಲ್ಲೇ ಇರ್ಲಿಕ್ಕೆ ಬೇಕಾದಂತಹ ಅನುಗ್ರಹ ಮಾಡಿದ. ಇದು 2ನೇ ಬಾರಿ ಬೃಹತಿ ಸಹಸ್ರವನ್ನು ವಿಶ್ವಾಮಿತ್ರ ಪಠನ ಮಾಡಿದಾಗ. 3ನೇ ಬಾರಿನೂ ಪಠನ ಮಾಡಿದ್ನಲ್ಲ, ಆವಾಗ ತೃತೀಯೇ ಅಂತಃಪುರಸ್ಯ ಚ ತಥಾ ಸ್ವವಿಷಯಂ ಜ್ಞಾನಂ ವಿಶ್ವಾಮಿತ್ರೇ ದದೌ ಪ್ರಭು ಗಾರುಡೆ. 3ನೇ ಬಾರಿನೂ ವಿಶ್ವಾಮಿತ್ರನ ಹತ್ರ ಬೃಹತಿ ಸಹಸ್ರವನ್ನ ಹೇಳಿಸಿ ತಿಳಿದುಕೊಂಡು ತನ್ನ ಮನೆಯಲ್ಲೇ, ಒಟ್ಟಾರೆ ತನ್ನ ಲೋಕದಲ್ಲಿ ಮಾತ್ರ ಅಲ್ಲ, ತನ್ನ ನಗರದಲ್ಲಿ ಮಾತ್ರ ಅಲ್ಲ, ತನ್ನ ಅಂತಃಪುರದಲ್ಲೇ, ತನ್ನ ಭವನದಲ್ಲೇ ಇರ್ಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಾಡಿದ. ಇಂಥ ಮಹತ್ವ ಇದೆ ವಿಶ್ವಾಮಿತ್ರನಿಗೆ. ಅದಷ್ಟೇ ಅಲ್ಲದೇನೆ ತನ್ನ ವಿಶಿಷ್ಟವಾದಂತಹ ಜ್ಞಾನವನ್ನು ಅವನಿಗೆ ಕರುಣಿಸಿದ ಅಂತ ಗರುಡ ಪುರಾಣ ಹೇಳಿದೆ. ಹೀಗೆ ನಾವು ಆ ಗರುಡ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತಹ ಶ್ಲೋಕಗಳನ್ನ ಹೊಂದಿಸಿಕೊಂಡು ನೋಡಬೇಕು. ಈಗ ಮತ್ತೆ ಬ್ರಹ್ಮಾಂಡ ಪುರಾಣದ ಶ್ಲೋಕಗಳನ್ನು ನೋಡೋಣ ಹಿಂದೆ.
ಪರಮಾತ್ಮ ಸರ್ವಶಬ್ದ ವಾಕ್ಯ ಅನ್ನೋದನ್ನು ತಿಳಿಸುವಂತಹ ಪ್ರಕರಣ ಅದು. ಭಗವಂತ ವರ ಕೊಡ್ತೀನಿ ಅಂದಾಗ ಆ ಮುನಿ ಏನು ಆಲೋಚನೆ ಮಾಡಿದಂತೆ, ನಿಮ್ಮನ್ನ ನಾನು ತಿಳ್ಕೋಬೇಕಾಗಿದೆ. ಈಗ ಸಾಲೋಕ್ಯ ಆಯ್ತು, ಸಾಮೀಪ್ಯವಾಯಿತು, ಅಂತಃಪುರ ಪ್ರಾಪ್ತಿ ಆಯಿತು, ಎಲ್ಲವೂ ಆಯ್ತು. ಆದ್ರೆ ಭಗವಂತನನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ಭಗವಂತನ ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಮುಕ್ತಿಯಲ್ಲಿ ಆನಂದ ಹೆಚ್ಚು. ಮೋಕ್ಷೇ ಸುಖೋತ್ಸತಾಂ ಇಚ್ಛನ್ ತಂ ಪ್ರಾಹ ಭಗವಾನ್ ಇಂದ್ರಸ್ಥಃ ವಾಯು ಸಂಯುತಃ. ಆಗ ಇಂದ್ರಾಂತರ್ಗತನಾದಂತಹ ಭಗವಂತ ಅವನಿಗೆ ಹೀಗೆ ತನ್ನ ತತ್ವಜ್ಞಾನವನ್ನು ಉಪದೇಶ ಮಾಡಿದಂತೆ. ಏನು ಉಪದೇಶ ಮಾಡಿದ? ಸರ್ವನಾಮ ಅಹಮಸ್ಮೇಕಃ, ನಾನೊಬ್ಬರೇ ಸಕಲಶ್ರುತಿ ಪ್ರತಿಪಾದ್ಯನಾಗಿದ್ದೇನೆ. ಇದನ್ನು ತಿಳ್ಕೊಳ್ಳುವುದೇ ನನ್ನ ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಭಗವಂತ ಸೃಷ್ಟಿಕರ್ತ ಪಾಲನಕರ್ತ ಆಗಿದ್ದಾನೆ ಇತ್ಯಾದಿಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ತಿಳ್ಕೊಂಡ್ಬಿಡ್ತೇವೆ. ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳುವುದು ಅತ್ಯಂತ ಹೆಚ್ಚಿನ ಜ್ಞಾನ. ಯಾಕೆ ಅಂದ್ರೆ ಭಗವಂತ ಸಕಲ ಶಬ್ದ ವಾಚ್ಯ ಅಂತ ಹೇಳಿದಾಗ ಆ ಸಕಲ ಶಬ್ದಗಳಿಂದ ಪ್ರತಿಪಾದ್ಯವಾದ ಗುಣಗಳೆಲ್ಲವೂ ಕೂಡ ಭಗವಂತನಲ್ಲಿವೆ ಅಂತ ಆಗ್ತದೆ. ನಹಿ ದೋಷಾಭಿರಾಯಿನಿ ವಿಷ್ಣುವರ ನಾಮಾನಿ ಕಾಣಿಚಿತ. ಭಗವಂತನ ಯಾವ ನಾಮವೂ ಕೂಡ ದೋಷವನ್ನು ಹೇಳುವಂಥ ಶಬ್ದ ಇರೋದಿಲ್ಲ. ನಮ್ಮ ದೃಷ್ಟಿಯಲ್ಲಿ ದೋಷವನ್ನು ಹೇಳುವಂತೆ ಕಾಣುವ ಯಾವುದೇ ಶಬ್ದ ಇರ್ತದಲ್ಲ, ಅದೆಲ್ಲವೂ ಕೂಡ ಭಗವಂತನ ಗುಣಗಳನ್ನೇ ಹೇಳುವಂಥದ್ದಾಗಿರ್ತದೆ. ಅದಕ್ಕಾಗಿ ಅಂತಹ ಶಬ್ದಗಳಿಂದಲೂ ಕೂಡ ನಮ್ಮ ದೃಷ್ಟಿಯಿಂದ ದೋಷವಾಚಕವಾದ ಶಬ್ದಗಳನ್ನು ಕೂಡ ಭಗವನ್ ಮಹಿಮಾವಾಚಕ ಅಂತ ನಾವು ತಿಳ್ಕೊಂಡ್ರೆ ಭಗವಂತನಲ್ಲಿ ಹೆಚ್ಚು ಹೆಚ್ಚಿನ ಗುಣಗಳನ್ನು ನಾವು ತಿಳಿದಂತಾಗ್ತದೆ. ಈಗ ನಾವು ನೋಡ್ತಿರುವ ಈ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನಹಿ ದೋಷಾಭಿಧಾಯಿನಿ ವಿಷ್ಣುವರ ನಾಮಾನಿ ಕಾಣಿಚಿತ, ಯಾವ ನಾಮವೂ ಕೂಡ ಭಗವಂತನ ದೋಷಗಳನ್ನು ಹೇಳುವುದಿಲ್ಲ. ಯಾಕೆಂದ್ರೆ ಅವನು ಅದೋಷ. ನ ಸಾಮಾನ್ಯ ವಚಾಂಸ್ಯಪಿ, ಯಾವ ಸಾಮಾನ್ಯ ಶಬ್ದಗಳು ಕೂಡ ವಸ್ತು ಚೇತನ, ವಸ್ತು ಅಂದ್ರೆ ಒಂದು ಅದೊಂದು ಪದಾರ್ಥ ಅಂತ ಅರ್ಥ, ಚೇತನ ಅಂದ್ರೆ ಒಂದು ಜೀವ ಅಂತ ಅರ್ಥ. ಇವು ಸಾಮಾನ್ಯವಾಚಕ ಶಬ್ದಗಳು. ದೋಷವನ್ನು ಹೇಳೋದಿಲ್ಲ, ಗುಣವನ್ನು ಹೇಳೋದಿಲ್ಲ. ಶ್ರೀಮಾನ್, ಬುದ್ಧಿಮಾನ್, ಜ್ಞಾನಿ ಮೊದಲಾದ ಗುಣಗಳನ್ನು ಹೇಳ್ತವೆ. ದುಃಖಿ, ಬದ್ಧ ಮೊದಲಾದ ಶಬ್ದಗಳು ದೋಷವನ್ನು ಹೇಳ್ತವೆ. ಆದರೆ ಇವೆಲ್ಲವೂ ಜಗತ್ತಿಗೆ ಮಾತ್ರ ಈ ನಿಯಮ. ಪರಮಾತ್ಮನಲ್ಲಿ ಜ್ಞಾನಿ, ಸುಖಿ ಇತ್ಯಾದಿ ಧನಿ ಮೊದಲಾದ ಗುಣವಾಚಕ ಶಬ್ದಗಳೇ ಆಗಲಿ, ವಸ್ತು ಚೇತನ ಮೊದಲಾದ ಸಾಮಾನ್ಯ ಶಬ್ದಗಳೇ ಆಗಲಿ, ದುಃಖಿ ಬದ್ಧ ಮೊದಲಾದ ದೋಷವಾಚಕ ಶಬ್ದಗಳೇ ಆಗಲಿ, ಅವೆಲ್ಲವೂ ಕೂಡ ಅವನ ಗುಣವನ್ನೇ ಹೇಳ್ತವೆ. ಅದು ಹೇಗೆ ಅಂತ ಅನ್ನೋದನ್ನು ನಾವು ಮಾಂಡೂಕ ಉಪನಿಷತ್ತಿಗೆ ಅನುಸಾರವಾಗಿ ಶ್ರವಣ ಮಾಡೋಣ. ಮಾಂಡೂಕ ಉಪನಿಷತ್ನಲ್ಲಿ ಕಾರ್ಯಕಾರಣಬದ್ಧವು ತಾ ವಿಶ್ಯೇತೆ ವಿಶ್ವತೈರಸವು ಪ್ರಾಜ್ಞ ಕಾರಣಬದ್ಧಸ್ತು ದ್ವೌತು ತುರಿಯೇ ವ್ಯವಸ್ಥಿತವು ಅಂತ ಹೀಗೊಂದು ಮಂತ್ರ ಕೇಳಿ ಬರ್ತದೆ. ಇದು ಮಾಂಡೂಕ ಉಪನಿಷತ್ತಿನ ದ್ವಿತೀಯ ಖಂಡದ ಒಂದು ಮಂತ್ರ. ಇದು ಅಲ್ಲಿ 3ನೇ ಮಂತ್ರ. ನಾನು ನನ್ನದು ಮೊದಲಾದ ಭ್ರಾಂತಿಗಳೇನು ಬರ್ತಾವಲ್ಲ, ಈ ಭ್ರಾಂತಿ ಯಾಕೆ ಬರ್ತದೆ? ಅವಿದ್ಯೆ. ನಮ್ಮ ಅವಿದ್ಯೆಯಿಂದಾಗಿ ಇದೆಲ್ಲ ಬರ್ತದೆ. ವಿಶ್ವ ಮತ್ತು ತೈಜಸ ಇವರಿಬ್ಬರೂ ಕೂಡ ಈ 2 ಬಂಧನಗಳಿಗೆ ನಿಯಾಮಕರಾಗಿದ್ದಾರಂತೆ. ಪ್ರಾಜ್ಞ ಆ ಅವಿದ್ಯಾರೂಪವಾದಂತಹ ಸುಷುಪ್ತಿಯ ಬಂಧನಕ್ಕೆ ನಿಯಾಮಕನಾಗಿದ್ದಾನೆ. ನಿದ್ರೆ ಬರುವುದು ಆ ಪ್ರಾಜ್ಞನಿಂದಾಗಿ. ಆದರೆ ತುರಿಯ ರೂಪ ಏನಿದೆ ಅದು ಭ್ರಮೆ, ಅವಿದ್ಯಾ, ಇದ್ಯಾವುದಕ್ಕೂ ಕೂಡ ಅವನು ನಿಯಾಮಕನಲ್ಲ. ಅದರ ಭಾಷ್ಯವಾಕ್ಯದಲ್ಲಿ ಹೀಗೊಂದಿಷ್ಟು ವಿವರಣೆಗಳಿವೆ. ಅಲ್ಲಿ ದೋಷವಾಚಕ ಶಬ್ದಗಳ ಬಗ್ಗೆ ಒಂದು ಉಲ್ಲೇಖ ಬಂದಿದೆ, ಅದನ್ನ ನೋಡೋಣ. ಕಾರ್ಯಕಾರಣ ಬಂಧಸ್ಯ ತದಧೀನತ್ವತೋ ವಿಭು ವಿಶ್ವಾದಿರೂಪೋ ಭಗವಾನ್ ಬದ್ಧ ಇತ್ಯುಚ್ಯತೆ ಶ್ರುತವು. ಒಂದು ವೇದವಾಕ್ಯವನ್ನೇ ಆಚಾರ್ಯ ಉದ್ಧರಿಸ್ತಾರೆ, ಕೌಶಾರವ ಶ್ರುತಿ ಅಂತ. ಸ ಬದ್ಧ ಸ ಸುಖಿ ಸ ಬಂಧಯತಿ ಸ ದುಃಖಯತಿ ಇತಿ, ಸ ಜೀವ ಸ ಪ್ರಕೃತಿ ಸ ಜನಯತಿ ಸಹ ಪ್ರಕರೋತಿ ಇತಿ, ಸಹ ಅವರಃ ಸ ಅನಿತ್ಯ ಸಹ ಅವರಯತಿ ಸಹ ಅನಿತ್ಯಯತಿ. ತುಂಬಾ ಸುಂದರವಾದಂತಹ ಒಂದು ಶ್ರುತಿ ಭಾಗ ಅದು. ವಿಶ್ವತೈಜಸರು ಕಾರ್ಯಕಾರಣ ಬದ್ಧರು, ಪ್ರಾಜ್ಞಾ ಅಂತನವನು ಕಾರಣಬದ್ಧ ಅಂತ. ಹೀಗೆಲ್ಲ ಇದಕ್ಕೆ ಅರ್ಥ ಏನಿದಕ್ಕೆಲ್ಲ? ಭಗವಂತನ ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞಾ ಮೊದಲಾದ ರೂಪಗಳು ಆಯಾ ಅವಿದ್ಯಾ ಮೊದಲಾದವುಗಳಿಂದ ಬದ್ಧವಾಗಿವೆಯಾ? ಇದ್ರ ತಾತ್ಪರ್ಯ ಏನು? ಬಂಧನಕ್ಕೊಳಗಾಗಿವೆ ಅಂತ ಅರ್ಥ ಅಲ್ಲ, ಜೀವನನ್ನ ಆ ಬಂಧನಕ್ಕೊಳ ಅವು ಗುರಿ ಮಾಡ್ತವೆ ಅಂತ ಅರ್ಥ. ಕಾರ್ಯಬಂಧನ ಮತ್ತು ಕಾರಣ ಬಂಧನಗಳನ್ನ
ಆ ಜೀವನಿಗೆ ಉಂಟು ಮಾಡುವಂಥವು ಈ ರೂಪಗಳು ಅಂತ ಅದಕ್ಕೆ ಅರ್ಥ. ಜೀವನಿಗೆ ಆ ಬಂಧನವನ್ನು ಕೊಡುವುದರಿಂದ ಆ ಪರಮಾತ್ಮನನ್ನೇ ಕಾರ್ಯಕಾರಣ ಬದ್ಧ ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅವನು ಆನಂದ ರೂಪನಾದವನು, ಬಂಧಕ್ಕೂ ಒಡೆಯ ಅವನು. ಅವನು ತಾನು ಯಾವತ್ತೂ ಬದ್ಧನಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಒಂದು ಪ್ರತ್ಯಾಹಾರ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಅದಲ್ಲದೆ ಕೌಶಾರ್ವ ಶ್ರುತಿಯಲ್ಲೂ ಕೂಡ ಭಗವಂತ ಬದ್ಧ, ದುಃಖಿ. ಇದು ಹೇಗೆ ಅಂತಂದ್ರೆ, ಅವನು ಜೀವಾತ್ಮನನ್ನ ಸಂಸಾರದಲ್ಲಿ ಬಂಧಿಸ್ತಾನೆ, ಬಂಧಿಸುವುದರಿಂದ ಅವನಿಗೆ ಬದ್ಧ ಅಂತ ಹೇಳ್ತಾರೆ. ಮತ್ತೆ ಆ ಜೀವಾತ್ಮನಿಗೆ ದುಃಖವನ್ನು ಅವನು ಕೊಡುವುದರಿಂದ ಅವನನ್ನೇ ದುಃಖಿ ಅಂತ ಹೇಳ್ತಾರೆ. ಜೀವಾತ್ಮನಿಗೆ ದೇಹದಲ್ಲಿ ಪ್ರಾಣ ಸಂಚಾರ ಮಾಡಿ ಅವರು ಬದುಕುವಂತೆ ಮಾಡುವವನು ಈ ಪರಮಾತ್ಮನೇ ಆಗಿದ್ದಾನೆ. ಹೀಗೆ ಅವರಿಗೆ ಜೀವ ಕೊಟ್ಟಿದ್ದರಿಂದ ಇವನನ್ನೇ ಜೀವ ಅಂತ ಹೇಳ್ತಾರೆ. ನಿಕೃಷ್ಟ ವಸ್ತುಗಳೆಲ್ಲ ನಿಕೃಷ್ಟವಾಗಿವೆ. ಯಾಕೆಂದ್ರೆ ಭಗವಂತ ಅವುಗಳನ್ನು ನಿಕೃಷ್ಟವನ್ನಾಗಿ ಮಾಡಿದ್ದರಿಂದ. ಹಾಗೆ ನಾವು ಅಲ್ಲಿ ತಿಳ್ಕೋಬೇಕು, ಅಲ್ಲಿ ಬಂದಿಲ್ಲ ಅದು. ಶ್ರೇಷ್ಠ ವಸ್ತುಗಳು ಶ್ರೇಷ್ಠ ಯಾಕಾಗಿವೆ ಅಂದ್ರೆ ಭಗವಂತ ಅವುಗಳನ್ನು ಶ್ರೇಷ್ಠವನ್ನಾಗಿ ಮಾಡಿರುವುದರಿಂದ. ಅನಿತ್ಯ ವಸ್ತುಗಳು ಅನಿತ್ಯವಾಗಿವೆ. ಯಾಕೆಂದ್ರೆ ಭಗವಂತ ಅವನು ಅನಿತ್ಯವನ್ನಾಗಿ ಮಾಡಿದ್ದಾನೆ. ಹಾಗೇನೆ ನಾವು ತಿಳ್ಕೋಬೇಕು, ನಿತ್ಯ ವಸ್ತುಗಳು ನಿತ್ಯ ಯಾಕಾಗಿವೆ ಅಂದ್ರೆ ಭಗವಂತ ಅವುಗಳನ್ನು ನಿತ್ಯವನ್ನಾಗಿ ಮಾಡಿರುವುದರಿಂದ. ನಾವು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಂದರವಾದಂತಹ ಒಂದು ವೇದ ಭಾಗ ಇದೆ. ಯಾವುದೇ ಒಂದು ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ? ದುಃಖಿ ಅನ್ನೋ ಶಬ್ದ ದುಃಖ ಉಳ್ಳವನನ್ನು ಹೇಳ್ತದೆ, ನಮ್ಗೆ ಗೊತ್ತಿರುವಂತೆ. ಬದ್ಧ ಅನ್ನೋದು ಬಂಧನಕ್ಕೊಳಗಾದವನನ್ನು ಹೇಳ್ತದೆ. ಆದ್ರೆ ವೇದವಾಕ್ಯಕ್ಕನುಸಾರವಾಗಿ ನಿಜವಾಗಿಯೂ ಆ ಬಂಧವನ್ನು ಯಾರು ಕೊಟ್ಟಿದ್ದಾನೋ ಜೀವನಿಗೆ ಅವನನ್ನು ಹೇಳ್ತದೆ. ಮತ್ತೆ ದುಃಖ ಅನ್ನುವುದು ಕೂಡ ದುಃಖದಿಂದ ಯಾರು ನರಳಾಡ್ತಾ ಇದ್ದಾನೋ ಅವನನ್ನು ಹೇಳುವುದಿಲ್ಲ. ಆ ದುಃಖವನ್ನು ಅವನಿಗೆ ಯಾರು ಕೊಟ್ಟಿದ್ದಾನೋ ಅವನನ್ನು ನೋಡಿ ಹೇಳ್ತಾ ಇದೆ. ನಾವು ಅದನ್ನ ಅಲ್ಲಿ ನೋಡ್ಕೋಬೇಕು. ಅದು ಹೇಗೆ ಅಂದ್ರೆ, ಒಬ್ಬ ದೊಡ್ಡ ಧನಿಕ ಇದ್ದಾನೆ, ಮಹಾನ್ ಶ್ರೀಮಂತ. ಆ ಶ್ರೀಮಂತನಾದವನು ಕೂಡ ತನ್ನ ಕೈಯಲ್ಲಿ ಕೆಲವು ಬಾರಿ ಒಂದು ಪೈಸೆಯನ್ನು ಇಟ್ಕೊಂಡಿರೋದಿಲ್ಲ. ಅದೆಲ್ಲ ತನ್ನ ಸಹಾಯಕರ ಹತ್ರ ಕೊಟ್ಟಿರ್ತಾನೆ. ಆ ಸಹಾಯಕರ ಹತ್ರ ಅಷ್ಟೆಲ್ಲ ದುಡ್ಡು ಇರ್ತದೆ, ಹೌದು. ಆದ್ರೆ ಆ ಧನಿ ಅಂತ ಯಾರನ್ನು ಕರೀತಾರೆ? ಸಹಾಯಕರಾದವರನ್ನ ಧನಿಕ ಅಂತ ಯಾರು ಪ್ರಶಂಸೆ ಮಾಡ್ತಾರೇನೋ, ಅವನಿಗೇನಾದ್ರು ಗೌರವ ಕೊಡ್ತಾರೇನೋ? ಆ ದುಡ್ಡಿನ ಚೀಲ ಎಲ್ಲ ಆ ಸಹಾಯಕರ ಹತ್ರನೇ ಇರ್ತದೆ. ಆದ್ರೆ ಅವನನ್ನ ಯಾರು, ಆ ಸಹಾಯಕನನ್ನ, ಅಸಿಸ್ಟೆಂಟ್ನನ್ನ ಯಾರೂ ಕೂಡ ಧನಿ ಅಂತ ವರ್ಣಿಸುವುದಿಲ್ಲ. ಧನಿ ಅಂತ ವರ್ಣಿಸುವುದು ಯಾರನ್ನ? ಸಾಹುಕಾರನನ್ನ. ಅವನ ಕೈಯಲ್ಲಿ ಒಂದು ಪೈಸಾ ಇಲ್ಲದೆ ಇರಬಹುದು, ಅದು ವರ್ಣನೆ ಮಾಡುವುದು ಮಾತ್ರ ಅವನನ್ನು ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ಏನು? ದುಡ್ಡು ಸಹಾಯಕನ ಹತ್ರ ಇದ್ದಿರಬಹುದು, ದುಡ್ಡಿನ ಒಡೆಯ ಆ ದುಡ್ಡನ್ನ ಸಹಾಯಕನ ಕೈಯಲ್ಲಿ ಇಟ್ಟುಕೋ ಕೊಟ್ಟವನು, ಮತ್ತೆ ಬೇಕಾದಾಗ ದುಡ್ಡನ್ನು ಖರ್ಚು ಮಾಡುವಂತ ಸ್ವಾತಂತ್ರ್ಯ ಇದ್ದವನು, ಬೇಡಾದಾಗ ಆ ದುಡ್ಡನ್ನ ಹಾಗೆ ಇಟ್ಕೊಂಡಿರುವಂತವನು, ಯಾರಿಗಾರು ದಾನ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇರುವವನು, ಎಲ್ಲವೂ ಕೂಡ ಆ ಸಾಹುಕಾರ ಆಗಿದ್ದಾನೆ. ಅವನು ಸಹಾಯಕ ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡಿದ್ರು ಕೂಡ ಅವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಆದ್ರಿಂದ ಧನಿ ಅನ್ನುವ ಶಬ್ದದಿಂದ ಸಹಾಯಕ ಹೇಳಲ್ಪಡೋದಿಲ್ಲ ಹೊರತು ಅವನಿಗೆ ಯಜಮಾನನಾದಂತಹ ಆ ಮಾಲೀಕನೇ ಹೇಳಲ್ಪಡ್ತಾನೆ. ಅದರಂತೆ ದುಃಖ ನಮಗ್ ಬಂದಿದ್ದು ಯಾರಿಂದ? ದುಃಖ ಹೋಗುವುದು ಯಾರಿಂದ? ಎಲ್ಲವೂ ಕೂಡ ಭಗವಂತನಿಂದ. ಬಂಧಕೋ ಭವಪಾಶೇನ ಭವಪಾಠಾಚ್ಚ ಮೋಚಕಃ. ನಮ್ಮನ್ನ ಬಂಧನದಲ್ಲಿ ಇಟ್ಟವನು ಅವನು. ಆ ಬಂಧನದಿಂದ ನಮ್ಮನ್ನು ಪಾರು ಮಾಡಬೇಕಾದವನು ಕೂಡ ಅವನೇ ಆಗಿದ್ದಾನೆ. ಹೀಗೆಲ್ಲ ಇರುವಾಗ ನಿಜವಾದ ಬದ್ಧ ಯಾರು? ಬಂಧನ ನಿಜವಾಗಿ ಸ್ವಾಮಿ ಎಂಬ ದೃಷ್ಟಿಯಿಂದ ಬಂಧನ ಯಾರ ಅಧೀನದಲ್ಲಿದೆ ಅವನು ಬದ್ಧ. ನಾವು ಅವನ ಅಣತಿಗೆ ತಕ್ಕಂತೆ ಬದ್ಧರಾಗಿದ್ದೇವೆ ಅಷ್ಟೇ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಅದೇ ರೀತಿಯಾಗಿ ದುಃಖವೂ ಕೂಡ ನಮಗೆ ಬಂದಿದೆ, ಹೌದು. ದುಃಖವನ್ನು ನಾವು ನಮ್ಮ ಇಚ್ಛೆಗೆ ತಕ್ಕಂತೆ ತಂದುಕೊಂಡಿಲ್ಲ. ನಮ್ಮ ಇಚ್ಛೆ ಬೇಡಾದಾಗ ಆ ದುಃಖವನ್ನೇನು ಕಿತ್ತೊಗಿಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಎಲ್ಲವೂ ಕೂಡ ಅವನಿಂದಲೇ ಆಗ್ಬೇಕು, ಆ ಭಗವಂತನಿಂದಲೇ ಆಗ್ಬೇಕದು. ಅದಕ್ಕಾಗಿ ವಾಸ್ತವಿಕವಾಗಿ ದುಃಖಿಯೂ ಕೂಡ ಅವನೇ ಆಗಿದ್ದಾನೆ. ಸಹ ಬಂಧಯತಿ ಸ ದುಃಖಯತಿ. ನಮ್ಮನ್ನ ಅವನು ಅವರವರನ್ನಾಗಿ ಮಾಡಿದ್ದಾನೆ. ನಾವು ಕ್ಷುಲ್ಲಕರಾಗಿ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಅವನು ಶ್ರೇಷ್ಠನಾಗಿದ್ದಾನೆ. ಈ ಶ್ರೇಷ್ಠತೆ ಅವನಿಗೆ ಹೇಗೆ ಬಂತು? ಅವನು ತನ್ನನ್ನು ತಾನು ಶ್ರೇಷ್ಠನನ್ನಾಗಿ ಮಾಡಿಕೊಂಡಿದ್ದಾನೆ. ಅನಾದಿಕಾಲದಿಂದಲೂ ಶ್ರೇಷ್ಠನಾಗಿದ್ದಾನೆ. ನಮ್ಮನ್ನ ಅವರವರನ್ನಾಗಿ ಮಾಡಿದ್ದಾನೆ. ಈ ಕಾರಣದಿಂದ ಅವನು
ಸಹ ಅವರಹ, ಅವನು ಅವರ ಅಂದ್ರೆ ನೀಚ ಅಂತ ಅರ್ಥ. ನೀಚ ಎಂಬ ಶಬ್ದದಿಂದ ಅವನು ವಾಚ್ಯನಾಗುವುದು ಹೀಗೆ. ಅವನು ಅನಿತ್ಯ. ಯಾಕೆಂದ್ರೆ ನಮ್ಗೆಲ್ರಿಗೂ ಕೂಡ, ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದಂತಹ ಉತ್ಪತ್ತಿಯನ್ನ ಕೊಡುವಂಥವನು, ನಮಗೆಲ್ಲರಿಗೂ ಕೂಡ ಉತ್ಪತ್ತಿಯನ್ನು ಕೊಟ್ಟಂಥವನು ಅವನು. ಅಪೂರ್ಣತಾ ಎಂಬ ಉತ್ಪತ್ತಿಯನ್ನು ಕೂಡ ಲಕ್ಷ್ಮೀದೇವಿಗೆ ಕೊಟ್ಟವನು ಅವನೇ ಆಗಿದ್ದಾನೆ. ಅದರಿಂದ ಅವನು ಅನಿತ್ಯ. ಇತಿ ಕೌಶಾರ್ವ ಶ್ರುತಿ. ವಿಷ್ಣುರ್ ಗುಣೋಕ್ತಿಪರತ ಮಮ ನಿತ್ಯಂ ಸುರೇಶ್ವರಾಹ ಮಹೋಪನಿಷತ್ ಅಂತ ಇನ್ನೊಂದು ಕಡೆ ಹೀಗೆ ಬಂದಿದೆ. ಸಕಲ ವಾಂಗ್ಮಯಕ್ಕೆ ಸರಸ್ವತಿ ದೇವಿ ಅಭಿಮಾನಿಯಾಗಿದ್ದಾಳೆ. ಅವಳು ಆ ಸರಸ್ವತಿಯೇ ಹೀಗೆ ಹೇಳ್ತಾಳಂತ, ಭಗವಂತನಿಗೆ ದೋಷಗಳನ್ನು ಯಾವತ್ತೂ ಕೂಡ ಅನುಸಂಧಾನ ಮಾಡಬಾರದು. ದೇವತೆಗಳೇ, ನನ್ನಿಂದ ಅಭಿಮನ್ಯಮಾನವಾದಂತಹ ಸಕಲ ವಾಂಗ್ಮಯಕ್ಕೆ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುವುದರಲ್ಲೇ ತಾತ್ಪರ್ಯ ಇದೆ. ಬ್ರಹ್ಮಾದಿಗಳನ್ನು ಕೆಲವು ಬಾರಿ ಪ್ರಶಂಸೆ ಮಾಡ್ತಾರೆ. ಯಾಕೆಂದ್ರೆ ಇಂತಹ ಮಹಾಮಹಿಮರಾದಂತಹ ಬ್ರಹ್ಮಾದಿಗಳನ್ನ, ಲಕ್ಷ್ಮೀದೇವಿಯನ್ನ ನಿಯಂತ್ರಿಸುವವನು ಈ ಭಗವಂತ. ಎಲ್ಲಾದ್ರೂ ಗುಣ ಪ್ರತಿಪಾದನೆಗೆ ವಿರುದ್ಧವಾದಂತಹ ಮಾತುಗಳೇನಾದ್ರೂ ಕಂಡು ಬಂದ್ರೆ ಅದ್ಯಾವುದರಿಂದಲೂ ಕೂಡ ನಾವು ಭಗವಂತನಿಗೆ ದೋಷವನ್ನು ಅನುಸಂಧಾನ ತಂದ್ಕೋಬಾರದು. ಅದರಿಂದಲೂ ಗುಣೋತ್ಕರ್ಷವನ್ನೇ ನಾವು ತಿಳ್ಕೋಬೇಕು. ಸಾಮಾನ್ಯವಾಗಿ ಭಗವಂತನನ್ನು ದೊಡ್ಡವನು, ಅನಾದಿ, ನಿತ್ಯ, ಅಜ, ವಿಭು ಈ ಎಲ್ಲಾ ಶಬ್ದಗಳಿಂದ ಭಗವಂತನ ಗುಣಗಳನ್ನು ತಿಳ್ಕೊಳ್ಳೋದು ಕಷ್ಟವೇ. ಆದ್ರೂ ಕೂಡ ನೇರವಾಗಿ ಆ ಶಬ್ದಗಳು ಗುಣಗಳನ್ನೇ ಹೇಳುವುದರಿಂದ ನಾವು ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಆದ್ರೆ ಬದ್ಧ, ನೀಚ, ಕ್ಷುದ್ರ, ಇಲಿ, ಬೆಕ್ಕು, ಮಾರ್ಜಾರ ಇತ್ಯಾದಿ ಶಬ್ದಗಳಿಂದ ಭಗವಂತನಿಗೆ ವಾಚ್ಯತ್ವವನ್ನು ಹೇಳಿದ್ದಾರೆ. ಈ ಎಲ್ಲಾ ಶಬ್ದಗಳಿಂದ ಭಗವಂತ ವಾಚ್ಯ ಅಂತ ತಿಳ್ಕೊಳ್ಳುವುದು ಹೆಚ್ಚು ವಿಶಿಷ್ಟವಾಗಿದೆ. ಆದ್ರಿಂದ ಆ ಭಗವಂತನಲ್ಲಿ ಯಾವತ್ತೂ ಕೂಡ ಗುಣಗಳನ್ನೇ ಅನುಸಂಧಾನ ಮಾಡಬೇಕೇ ಹೊರತು ದುರ್ಗುಣಗಳನ್ನು ಯಾವತ್ತೂ ಕೂಡ ಅನುಸಂಧಾನ ಮಾಡಬಾರದು ಅಂತ ಆ ಮಾಂಡೂಕೋಪನಿಷತ್ತಿನ ಭಾಷ್ಯದಲ್ಲಿ ಕೌಶಾರ್ವ ಶ್ರುತಿ ಮತ್ತು ಮಹೋಪನಿಷತ್ತು ಅನ್ನೋದರಲ್ಲಿ ನಾವು ನೋಡ್ತೇವೆ. ಸರ್ವೋತ್ತಮ ಗುಣಾನೇವ ಅಮಾನ್ಯಾನ್ ಯಾಚಕ್ಷತೆ ಹರಿಹಿ, ನಾಮಾನಿ ಆಚಕ್ಷತೆ ಹರಿಹಿ. ಆದ್ದರಿಂದ ಎಲ್ಲಾ ಶಬ್ದಗಳು ಕೂಡ ಭಗವಂತನ ಗುಣಗಳನ್ನೇ ಹರೇಹೇ ನಾಮಾನಿ ಆಚಕ್ಷತೆ. ಇದು ಐತರೇಯ ಉಪನಿಷತ್ತು ಭಾಷ್ಯದಲ್ಲಿ ನಾವೀಗ ಪ್ರಸ್ತುತ ನೋಡ್ತಾ ಇರುವಂತಹ ಸಂಗತಿ. ಯಾವಜ್ಞಾನೇನ ಮೋಕ್ಷ ಸ್ಯಾತ್ ತಾವಜ್ಞಾತಾಪಿ ಕೌಶಿಕ. ವಿಶ್ವಾಮಿತ್ರನ ಸಾಧನೆ ಈಗ ಸಾಕಷ್ಟಾಗಿದೆ, ದೊಡ್ಡ ಪ್ರಮಾಣದಲ್ಲೇ ಸಾಧನೆ ಆಗಿದೆ. ಜಗತ್ತಿಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗಾಯತ್ರಿ ಜಪವನ್ನು ಮಾಡುವಾಗೆಲ್ಲ ವಿಶ್ವಾಮಿತ್ರನ ನಮಸ್ಕಾರ ಮಾಡಬೇಕು. ಇಂಥ ದೊಡ್ಡ ಸಾಧನೆ ಆ ವಿಶ್ವಾಮಿತ್ರನದಿದೆ. ಮೋಕ್ಷ ಪ್ರಾಪ್ತಿ ಆಗುವುದೇ ಅವನಿಗೆ ನಿಶ್ಚಿತವೇ. ಆದ್ರೂ ಇನ್ನೂ ಹೆಚ್ಚಿನ ಜ್ಞಾನ ಪಡ್ಕೊಂಡು ಆ ಮೂಲಕ ಮೋಕ್ಷದಲ್ಲಿ ಆನಂದ ಪಡ್ಕೊಳ್ಬೇಕು ಅಂತ ಅವನಿಗೊಂದು ಅಪೇಕ್ಷೆ. ಅದಕ್ಕಾಗಿ ನಿನ್ನನ್ನೇ ತಿಳ್ಕೊತೇನೆ, ಇನ್ನೇನು ಬೇಡ, ನಿನ್ನ ಭವನದಲ್ಲೇ ಇರುವ ಅವಕಾಶ ಕೊಟ್ಟಿದ್ದಿ, ಇನ್ನು ಹೆಚ್ಚಿನದನ್ನು ತಿಳಿಸು ಅಂತ ಕೇಳಿದ್ದ. ಅದಕ್ಕಾಗಿ ಭಗವಂತ ಅವನಿಗೆ ತನ್ನ ಪ್ರಾಣ ಇತ್ಯಾದಿ ನಾಮಗಳನ್ನ, ಅಹಂ ಇತ್ಯಾದಿ ನಾಮಗಳನ್ನ ಉಪದೇಶ ಮಾಡಿದ್ದಾನೆ. ಪ್ರಾಣನಾಮ ತಥಾ ಅನ್ಯಾಶ್ಚ ಅಭಿದಾಹ ಪ್ರಭು. ಪ್ರಕೃಷ್ಟ ಆನಂದ ರೂಪತ್ವಾತ್ ಪ್ರಾಣ ಇತ್ಯಭಿಧೀಯತೆ ಅಹೇಯತ್ವಾದ ಅಹಂ ನಾಮ. ಇಲ್ಲಿ ಮೊದಲನೇದಾಗಿ ಪ್ರಾಣ ಅನ್ನೋ ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ ಅನ್ನೋದನ್ನ ಆಚಾರ್ಯ ತೋರಿಸ್ತಾ ಇದ್ದಾರೆ ಆ ಬ್ರಹ್ಮಾಂಡ ಪುರಾಣವನ್ನ ಉದ್ಧರಿಸಿ. ಪ್ರಾಣ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ 3 ಕಡೆ ಬಂದಿದೆ. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೂ ಕೂಡ ಆಚಾರ್ಯರು ಒಂದೊಂದು ಅರ್ಥವನ್ನೂ ಹೇಳಲಿಲ್ಲ. ಕೆಲವು ಕಡೆ 1000 ಶಬ್ದಗಳಿಗಂತೂ ಅರ್ಥವನ್ನು ಹೇಳಿಲ್ಲ. ಹೇಳಿರು ಒಂದೊಂದು ಶಬ್ದಕ್ಕಾದರೂ ಎಲ್ಲಾ ಅರ್ಥವನ್ನೇನು ಹೇಳಿಲ್ಲ. ಆದ್ರೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನ ಬಾರಿ ಸೂಚಿಸಿದ್ದಾರೆ. ಅದ್ರ ಅಂಗವಾಗಿ ಪ್ರಾಣ ಅನ್ನೋ ಶಬ್ದದಿಂದಲೇ ಭಗವಂತ ಹೇಗೆ ವಾಚ್ಯ ಅಂದ್ರೆ ಪ್ರಕೃಷ್ಟ ಆನಂದ ರೂಪತ್ವಾತ್, ಅತ್ಯಂತ ಶ್ರೇಷ್ಠವಾದಂತಹ ಆನಂದವುಳ್ಳವನು. ಆ ಕಾರಣಕ್ಕಾಗಿ ಅವನಿಗೆ ಪ್ರಾಣ ಎಂಬ ಹೆಸರಿದೆ. ಪ್ರ ಅಂತಂದ್ರೆ ಶ್ರೇಷ್ಠವಾದಂತ ಅರ್ಥ. ನ ಅಂತನ್ನೋದು ನಶ್ಚ ನಿರ್ವೃತಿ ವಾಚಕ ಅಂತ ಹೇಳಿರುವುದರಿಂದ ಆನಂದವನ್ನು ಹೇಳ್ತದೆ. ಹೀಗೆ ಐತರೇಯ ಉಪನಿಷತ್ತಿನ ಆ ಭಾಷ್ಯವನ್ನ ನಾನು ಯಾಕೆ ವಿಷ್ಣು ಸಹಸ್ರನಾಮಕ್ಕೆ ಪೂರ್ವಭಾವಿಯಾಗಿ ತಮ್ಮೆದುರಿಗೆ ನಾನು ಅಧ್ಯಯನ ಮಾಡಿದ್ದನ್ನು ಹೇಳ್ಕೊತಾ ಇದ್ದೇನೆ ಅಂದ್ರೆ, ಹೇಗೆ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದ ಆ ಭಗವಂತನನ್ನು ವರ್ಣಿಸ್ತದೆ ಅನ್ನೋದನ್ನೆಲ್ಲ ಅದು ತಿಳಿಸ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಈ ಪ್ರಾಣ ಅನ್ನುವಂಥ ಶಬ್ದ ಒಂದು ಬಂತು. ಅಹಂ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ, ಅಸ್ಮಿ ಎಂಬ ಶಬ್ದ ವಾಚ್ಯನಾಗಿದ್ದಾನೆ, ಏಕವಚನದಿಂದ ಬಹುವಚನದಿಂದ ಎಲ್ಲಾ ರೀತಿಯಿಂದಲೂ ಕೂಡ ಆ ಭಗವಂತ ವಾಚ್ಯನಾಗಿದ್ದಾನೆ. ಅದಕ್ಕೆಲ್ಲದಕ್ಕೂ ಕೂಡ ಈ ಬ್ರಹ್ಮಾಂಡ ಪುರಾಣವನ್ನ ಉದ್ಧರಿಸುವ ಮೂಲಕ ಆಚಾರ್ಯರು
ಬೇರೆ ಬೇರೆ ಸಂಕೇತಗಳನ್ನ ಸೂಚಿಸ್ತಾರೆ. ವಾಸ್ತವಿಕವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಅಹಂ ಎಂಬ ಶಬ್ದ ಏನು ಬಂದಿಲ್ಲ, ಅಹಹ ಅಂತ ಶಬ್ದ ಬಂದಿದೆ. ಆದ್ರೆ ಇಲ್ಲಿ ಅಹಂ ಎಂಬ ಶಬ್ದಕ್ಕೆ ಆಚಾರ್ಯ ಅರ್ಥವನ್ನು ಸೂಚನೆ ಮಾಡಿದ್ದಾರೆ. ಯಾವ ಜೀವವು ಕೂಡ ಭಗವಂತನನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ. ನ ಹೀಯತೆ, ಅಂತಂದ್ರೆ ಇಲ್ಲ ಅಂತ ಅರ್ಥ, ಹ ಅಂತಂದ್ರೆ ಬಿಡಲ್ಪಡುವುದು ಅಂತ ಅರ್ಥ. ಯಾರಿಂದಲೂ ಬಿಡಲ್ಪಡುವುದಿರುವುದರಿಂದ ಅವನಿಗೆ ಅಹಂ ಅಂತ ಕರೀತಾರೆ ಅಂತ ಶಬ್ದದ ಇದೆ. ಸರ್ವ ಅನ್ನುವ ಶಬ್ದದ ವಾಚ್ಯತ್ವವನ್ನು ಕೂಡ, ಸರ್ವ ಶಬ್ದದ ಅರ್ಥವನ್ನು ಕೂಡ ಇಲ್ಲಿ ಹೇಳ್ತಾರೆ. ಸಹ ಪೂರ್ಣತ್ವಾತ್ ಸರ್ವನಾಮಕಃ. ಸರ್ವ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ಅದರ ಅರ್ಥವನ್ನು ಇಲ್ಲಿ ತಿಳಿಸ್ತಾರೆ. ನಾವೀಗಾಗಲೇ ಭಾಷೆಯನ್ನು ನೋಡುವುದರ ಮೂಲಕ 2-3 ಶಬ್ದಗಳ ಅರ್ಥವನ್ನು ತಿಳ್ಕೊಂಡಂತಾನೆ ಆಯ್ತು. ಪೂರ್ಣತ್ವಾತ್, ಪೂರ್ಣನಾದ್ರಿಂದ ಆತ ಸರ್ವನಾಮಕನಾಗಿದ್ದಾನೆ, ಸರ್ವ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಸರ್ವಸ್ಯ ಪ್ರಭವಾಪ್ಯಯಾತ್. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದು ಮಾತಿದೆ, ಅದು ನಂಗೆ ನೆನಪಿಗೆ ಬರ್ತದೆ ಈಗ. ಅಸತಶ್ಚ ಸತಶ್ಚೈವ ಅಂದ್ರೆ ಪೃಥ್ವಿ ಅಪ್ಪು ತೇಲಿಸುವ ವಾಯುಗಳೆಂಬ ಸತ್ತುಗಳು, ಪೃಥ್ವಿ ಅಪ್ಪು ತೇಲಿಸುವ ಅಗ್ನಿಗಳೆಂಬ ಸತ್ತುಗಳು, ವಾಯುವಾಕಾಶಗಳೆಂಬ ಅಸತ್ತುಗಳು, ಇವೆಲ್ಲವನ್ನೂ ಕೂಡ ಹುಟ್ಟಿಸಿದವನು ಅವನಾಗಿದ್ದಾನೆ. ಸರ್ವಸ್ಯ ಸದಾ ಜ್ಞಾನಾತ್. ಆ ವಸ್ತುಗಳನ್ನೆಲ್ಲವನ್ನು ಹುಟ್ಟಿಸಿ ಅವರ ಪಾಲನೆ, ಅವರ ನಾಶವನ್ನು ಮಾಡ್ತಾನೆ, ಎಲ್ಲವನ್ನು ತಿಳ್ಕೊಂಡವನಾಗಿದ್ದಾನೆ. ಸರ್ವಮೇನಂ ಪ್ರತ್ಯಕ್ಷತೆ. ಆ ಕಾರಣದಿಂದ ಇವನನ್ನು ಸರ್ವ ಅಂತ ಹೇಳಬೇಕು ಅಂತ ಮಹಾಭಾರತದ ಉದ್ಯೋಗ ಪರ್ವವು ಹೇಳಿದೆ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಭಗವದ್ಗೀತೆಯು ಕೂಡ ಎಲ್ಲವನ್ನು ನೀನು ವ್ಯಾಪಿಸಿಕೊಂಡಿರುವುದರಿಂದ ನಿನ್ನನ್ನು ಸರ್ವ ಅಂತ ಹೇಳ್ತಾರೆ ಅಂತ ಹೇಳಿದೆ. ಹೀಗೆ ಆ ಸರ್ವಾನು ಶಬ್ದದ ನಿಷ್ಪತ್ತಿ ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ನಮಗೇನು ಶ್ರವಣಕ್ಕೆ ಬರಬೇಕಾಗಿದೆ ಅದನ್ನ ಇಲ್ಲಿ ನೋಡಿದ್ದೇವೆ ನಾವು ಸ್ವಲ್ಪ. ಈಗ ಅವನನ್ನ ಅನೇಕ ಬಾರಿ ಬಹುವಚನದಿಂದ ಹೇಳ್ತಾರೆ. ಬಹುವಚನದಿಂದ ಹೇಳಲಿಕ್ಕೆ ಏನು ಕಾರಣ? ಬಹುರೂಪನಾಗಿರುವುದರಿಂದ ಬಹುವಚನದಲ್ಲಿ ಹೇಳ್ತಾರೆ. ಆದ್ರೂ ಅನೇಕ ಬಾರಿ ಏಕವಚನದಿಂದ ಹೇಳ್ತಾರೆ. ಆ ಅನೇಕ ರೂಪಗಳಲ್ಲಿಯೇ ಅವನ ಏಕತ್ವ ಇದೆ, ಅವನ ಏಕತ್ವದಲ್ಲಿಯೇ ಅನೇಕತ್ವ ಇದೆ. ಈ ಎಲ್ಲ ಕಾರಣದಿಂದ ಅವನಿಗೆ ಏಕ, ಅನೇಕ, ಏಕೋ ನೈಕಃ ಅಂತ ಹೇಳಿನೇ ವಿಷ್ಣು ಸಹಸ್ರನಾಮದಲ್ಲಿ ಶಬ್ದಗಳಿವೆ. ಭೂತ ಎಂಬ ಶಬ್ದ ನೇರವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಏನೂ ಬರಲಿಲ್ಲ. ಆದ್ರೂ ಸರ್ವಭೂತಗಳಲ್ಲೂ ಇರುವುದರಿಂದ ಅವನಿಗೆ ಭೂತಾನಿ ಅಂತ ಹೇಳ್ತಾರೆ ಅಂತ ಬಂದಿದೆ. ಇದೆಲ್ಲ ಆ ವಿಷ್ಣುವಿನ ಮಹಿಮೆಯನ್ನು ಹೇಳುವಂತಹ ಶಬ್ದಗಳ ಒಂದು ಪ್ರಪಂಚ. ಸರ್ವನಾಮವತಸ್ತಸ್ಯ ಮಮಾನ್ಯಂ ನಿತ್ಯ ಮುಚ್ಯತೆ. ನಾನು ಹೀಗೆ ಸರ್ವಶಬ್ದ ವಾಚ್ಯನಾಗಿದ್ದೇನೆ, ಭಗವಂತ ಇದನ್ನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇಡೀ ಐತರೇಯ ಉಪನಿಷತ್ತೆಲ್ಲವೂ ಕೂಡ ಮಹಿದಾಸ ಎಂಬ ಹೆಸರಿನ ಅವತಾರವನ್ನು ತಾಳಿದ ಭಗವಂತನ ಒಂದು ಮಾತಾಗಿದೆ. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ನಾನು ಈ ಪ್ರವಚನದ ಆರಂಭದಲ್ಲಿ ಒಂದು ಮಂಗಲಾಚರಣೆಯನ್ನು ಹೇಳ್ತಿದ್ದೆ ಕಳೆದ 2-3 ದಿವಸ ಅಂತ ಗಮನಿಸಿರ್ತೀರಿ. ತದೇ ತತ್ ಸಹಸ್ರಂ ತತ್ಸರ್ವಂ ಅಂತ ಅನ್ನುವುದು ಆ ವಿಷ್ಣು ಸಹಸ್ರನಾಮ, ಭಗವಂತನ 1000 ನಾಮಗಳು ಬೃಹತಿ ಸಹಸ್ರದ 1000 ಹಕ್ಕುಗಳಿಗೆ ಸಂಕೇತವಾಗಿವೆ, ಅದರ ಸಂಕ್ಷಿಪ್ತ ರೂಪವಾಗಿದೆ ಅಂತ ಅರ್ಥ. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಅನ್ನುವುದು ಆ ಉಪನಿಷತ್ನಲ್ಲೇ ಬಂದಿರುವಂತಹ ಒಂದು ಮಂತ್ರ. ಅದು ಬೃಹತಿ ಸಹಸ್ರದ ಇತಿಹಾಸ ಅಂತ ಏನು ಒಂದು ಕಾಣಿಸ್ತು, ಅಲ್ಲಿ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತದ್ವೈಶ್ವಾಮಿತ್ರಂ ಏಷ ತಪನ್ನೇ ವಾಸ್ಮಿ ಇತಿ ಹೋವಾಚ ಪ್ರಾಣೋಶೇಷೇಷ ತಪತಿ ಸ ಏತೇನ ರೂಪೇಣ ಸರ್ವಾದಿಕ್ಷು ವಿಷ್ಟೋಸ್ಮೆ ಪ್ರಾಣೋ ವಾ ಅಹಮಸ್ಪೃಶೆ, ನಾನು ಪ್ರಾಣನಾಗಿದ್ದೇನೆ ಇತ್ಯಾದಿಗಳನ್ನು ಅವನು ಅದಕ್ಕೆ ವರ್ಣನೆ ಮಾಡಿದ. ಭಗವಂತ ಸರ್ವನಾಮ ಅಂದಮೇಲೆ ಮಮ ಅನ್ನಂ ಮಿತ್ರ ಮುಚ್ಯತೆ. ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ಪ್ರಮದೋತ್ತಮ, ನನಗೆ ಅತ್ಯಂತ ಅಂತರಂಗವಾದಂತಹ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಅನ್ನಕ್ಕೆ ಅಭಿಮಾನಿಯಾಗಿದ್ದಾಳೆ. ಅನ್ನಾಭಿಮಾನಿನಿ ಸಾಕ್ಷಾತ್ ಲಕ್ಷ್ಮೀದೇವಿ ಅನ್ನಕ್ಕೆ ಅಭಿಮಾನಿಯಾಗಿದ್ದಾಳೆ. ನಮಗೆ ಪ್ರಾಸಂಗಿಕವಾಗಿ ಒಂದು ಸಂಗತಿ ತಿಳಿದಿರಬೇಕು. ನಮಗೆ ನಿತ್ಯ ಅನ್ನ ಮತ್ತು ನೀರನ್ನು ಕೊಡುವಂಥವ್ರು ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣ. ಲಕ್ಷ್ಮೀದೇವಿ ಅನ್ನಕ್ಕೆ ಅಭಿಮಾನಿಯಾಗಿದ್ದಾಳೆ. ಅನ್ನಾಭಿಮಾನಿನಿ ಶ್ರೀಹೇ. ಪ್ರಾಣಸ್ತು ಅಭಭಿಮಾನವಾನ್ ಅಂತ ಒಂದ್ ಕಡೆ ಛಾಂದೋಗ್ಯ ಉಪನಿಷತ್ತು ಅಥವಾ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದ್ ಕಡೆ ಬಂದಿದೆ. ತೇಜೋಭಿಮಾನಿನಿ ಶ್ರೀಶ್ಚ ಪ್ರಾಣಸ್ತು ಅಭಭಿಮಾನವಾನ್ ಅನ್ನಾಭಿಮಾನಿ ರುದ್ರಶ್ಚ.
ತೇಜಸ್ಸಿಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ, ನೀರಿಗೆ ಅಭಿಮಾನಿಯಾದವನು ಮುಖ್ಯ ಪ್ರಾಣ, ಅನ್ನಕ್ಕೆ ಅಭಿಮಾನಿಯಾದವನು ರುದ್ರ. ಅದಕ್ಕೆ ಅವನನ್ನ ದ್ರಾಪೆ ಅಂಧಸಸ್ಪತೆ ಅಂತ ವರ್ಣನೆ ಮಾಡ್ತಾರೆ, ಅನ್ನಾಭಿಮಾನಿಯೇ ಅಂತ ಹೇಳಿ. ಲಕ್ಷ್ಮೀದೇವಿ ಅನ್ನಕ್ಕೆ ಮೊದಲ ಅಭಿಮಾನಿನಿ, ಅವಳ ಬಳಿಕ ಈ ರುದ್ರಾಭಿಮಾನಿ. ನಾವು ಬೇಕಾದಂತ ನೀರಿಗೆ ಪ್ರಾಣಹತ್ವ ಅಭಭಿಮಾನವಾನ್, ವಿಶಿಷ್ಟವಾಗಿ ಆಪಹ ಎಂಬ ಶಬ್ದ ಬಂದಲ್ಲೆಲ್ಲ ಮುಖ್ಯ ಪ್ರಾಣನನ್ನು ತಗೊಳ್ಬೇಕು. ನಾವು ಅದನ್ನ ಈ ಹಿಂದೆ ನೋಡಿದ್ದೀವಿ. ಆಪಹ ಅಂತ ಬಂದಲ್ಲೆಲ್ಲ ಎಲ್ಲಾ ವರುಣ ಮೊದಲಾದ ಎಲ್ಲಾ ಜಲಾಭಿಮಾನಿಗಳನ್ನ ತಗೋಬೇಕು. ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟವರಾದ್ರಿಂದ ಸರ್ವೇತೆ ಅವಭಿಮಾನಿನ ಅಂತ ಉಪನಿಷತ್ ಭಾಷ್ಯಕ್ಕೆ ಅನುಸಾರವಾಗಿ ನಾವು ಎಲ್ಲ ಈಗಾಗಲೇ ನೋಡಿದ್ದೇವೆ. ನಿರ್ದಿಷ್ಟವಾಗಿ ಮುಖ್ಯ ಪ್ರಾಣನು ಕೂಡ ನೀರಿಗೆ ಅಭಿಮಾನಿ. ಹಾಗಾಗಿ ನಮಗೆ ಅನ್ನ ನೀರನ್ನ ಕೊಟ್ಟು ನಮ್ಮನ್ನು ಸಲಹುವಂಥವ್ರು ಲಕ್ಷ್ಮಿ ಮತ್ತು ಮುಖ್ಯ ಪ್ರಾಣರು ಅಂತ ತಿಳ್ಕೊಳ್ಬೇಕು. ಸಾ ಅನ್ನಂ, ಅವಳು ಅನ್ನ ಅಂತ ಕರೆಸ್ಕೊಂಡಿದ್ದಾಳೆ. ಯಾಕೆಂದ್ರೆ ವಿಷ್ಣು ಭೋಗ್ಯತ್ವಾತು, ವಿಷ್ಣುವಿನ ಭೋಗ ಸಾಧನ ಆದ್ದರಿಂದ, ಅವನ ಪತ್ನಿ ಆದ್ದರಿಂದ ನನಗೆ ಅತ್ಯಂತ ಪ್ರಿಯವಾದ ಕೂಡ ಹೌದು. ಮಿತ್ರಮೇವಚ, ನನಗೆ ಅತ್ಯಂತ ಆತ್ಮೀಯವಾದಂತಹ ಸ್ನೇಹಿತಳವಳು. ಪಶ್ಚಿಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಈಗ ಬಂದಿದೆ ಅಲ್ಲಿ. ಅವಳನ್ನ ದಕ್ಷಿಣ ಅಂತ ಶಬ್ದದಿಂದ ಹೇಳಿದ್ದಾರೆ, ಮತ್ತೆ ಮಿತ್ರ ಎಂಬ ಶಬ್ದದಿಂದಲೂ ಕೂಡ ಹೇಳಿದ್ದಾರೆ. ಆ ಮಿತ್ರ ಎಂಬ ಶಬ್ದದ ಅರ್ಥವನ್ನು ಕೂಡ ಇಲ್ಲಿ ಮುಂದೆ ಹೇಳ್ತಾರೆ, ಇದೇ ಐತರಿಯ ಭಾಷ್ಯದಲ್ಲೇ ಹೇಳ್ತಾರೆ. ಮೇ ಅನ್ನಂ ಮಿತ್ರಂ ದಕ್ಷಿಣಂ ಇತ್ಯುಕ್ತತ್ವಾಚ ವಿಷ್ಣುರೇವೇತಿ ಜ್ಞಾಯತೆ. ಸಹಿ ವಿಷ್ಣು ದಕ್ಷಿಣಾಮಿತ್ರ ಉಕ್ತ ಹರಿವಂಶೇಶು, ಹರಿವಂಶದಲ್ಲಿ ದಕ್ಷಿಣಾಭಿಸಹೈವೈತನ್ ಮಧುಸಸ್ತಾತ್ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕಃ ಮಿತ್ರಂ ಮೇ ದಕ್ಷಿಣಾರಮ ಅಂತ ಅಲ್ಲಿ ನನಗೆ ಮಿತ್ರರಾದಂಥವಳು ಲಕ್ಷ್ಮೀದೇವಿ ಅಂತ ಭಗವಂತನೇ ಹೇಳ್ಕೊಂಡಿದ್ದಾನೆ. ನಾನು ಧನ್ಯ, ನಾನು ಆಶ್ಚರ್ಯ ಅಂತ ಹೇಳಿ ಅವಳನ್ನ ದಕ್ಷಿಣ ಶಬ್ದದಲ್ಲೂ ಕೂಡ ಹೇಳಿದ್ದಾನೆ. ನಚ ಬೃಹಸ್ಸಿ ಸಹಸ್ರ ಅಭಿಮಾನಿನೀಂ ದೇವೀಂ ವಿನಾ ಚೇತನ ಮಾತ್ರಸ್ಯ ಮುಖ್ಯ ಮಿತ್ರತ್ವ ಯುಜ್ಯತೆ. ಭಗವಂತನಿಗೆ ಇಡೀ ಪ್ರಪಂಚದಲ್ಲಿ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಅತ್ಯಂತ ಮುಖ್ಯವಾದಂತಹ ಸ್ನೇಹಿತಳು ಮತ್ತೆ ಅತ್ಯಂತ ಅಂತರಂಗ ಯಾರೂ ಕೂಡ ಇಲ್ಲ. ಯಾಕೆಂದ್ರೆ ವಿನೋದಿ ತ್ರಾಯತೆ ಚೇತಿ ಮಿತ್ರಮಿತಿ ವಿಧೀಯತೆ ತಸ್ಮಾತ್ ದ್ಯೂಯಂ ವಿಜಾನಾತಿ ಸತಸ್ಯಂ ಮಿತ್ರ ಸಮಿತ್ರಂ ತಸ್ಯ ನಾನ್ಯಥ. ಮಹಾಭಾರತದ್ದೇ ಒಂದು ಶ್ಲೋಕ ಇದೆ, ಮುಂದೆ ಅದನ್ನು ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ, ಮಿತ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನಮಗೆಲ್ಲ ಗೊತ್ತಿರುವಂತೆ ಈ ಕೋಶಗಳಿಗೆ ನಾವು ನೋಡಿದ್ರೆ ತ್ರ ಅನ್ನೋದೊಂದು ಪ್ರತ್ಯಯ ಅಂತ ಹೀಗೆಲ್ಲ ಬೇರೆ ಬೇರೆ ಏನೇನೋ ಅರ್ಥಗಳನ್ನ ಹೇಳ್ಬಿಡ್ತಾರೆ ಅಲ್ಲಿ. ನಮಗೆ ಆಧುನಿಕ ಕೋಶಗಳಿಗನುಸಾರವಾಗಿ ಅರ್ಥ ಬೇಡ. ನೀ ಅಂತಂದ್ರೆ ತಿಳಿಯುವಂಥದ್ದಂತ ಅರ್ಥ, ತ್ರಾಯತೆ ಅಂದ್ರೆ ರಕ್ಷಿಸುವಂಥದ್ದಂತ ಅರ್ಥ. ಯಾರು ಯಾರನ್ನ ತಿಳಿದು ರಕ್ಷಿಸ್ತಾರೋ ಅವರೇ ಅವರಿಗೆ ಮಿತ್ರರು. ಭಗವಂತನನ್ನ ಈ ಜಗತ್ತಿನಲ್ಲಿ ಚತುರ್ಮುಖ ಮುಖ್ಯ ಪ್ರಾಣನಿಗಿಂತಲೂ ಹೆಚ್ಚು ತಿಳಿದವಳು ಲಕ್ಷ್ಮಿ ಆಗಿದ್ದಾಳೆ. ಮತ್ತೆ ಆ ಭಗವಂತನನ್ನು ರಕ್ಷಿಸ್ತಾಳವಳು. ರಕ್ಷಿಸುವುದಂದ್ರೆ ಭಗವಂತ ಇಲ್ಲೋ ಆಪತ್ತಿಗೊಳಗಾದಾಗ ಅವನ ಪರವಾಗಿ ಶಸ್ತ್ರ ಹಿಡಿದು ಹೋರಾಡುವುದಲ್ಲ. ಭಗವಂತನ ಜ್ಞಾನ ಅಜ್ಞಾನಿಗಳಿಗೆ ಆಗದಂತೆ ಸಕಲ ವಾಂಗ್ಮಯದ ಅಭಿಮಾನಿನಿ ದೇವತೆ ಆದಂತಹ ಲಕ್ಷ್ಮೀದೇವಿ ರಕ್ಷಿಸ್ತಾಳೆ ಅಂತ ಹೀಗರ್ಥ. ಭಗವಂತನ ಜ್ಞಾನವನ್ನು ರಕ್ಷಿಸ್ತಾಳೆ ಅಂತ ಅರ್ಥ. ಸಮಿತ್ರ ಮಿತ್ರ ವಿಧೀಯತೆ, ಆದ್ರಿಂದ ಅವಳೇ ಅವನಿಗೆ ಮಿತ್ರಳು ಕೂಡ ಆಗಿದ್ದಾಳೆ. ಲಕ್ಷ್ಮೀದೇವಿ ಭಗವಂತನಿಗೆ ಮಿತ್ರಳು ಅಂತ ಹೇಳುವ ಈ ಪ್ರಸಂಗದಲ್ಲಿ ನನಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಬಂದಿರುವಂತಹ ಒಂದು ಸುಂದರವಾದಂತಹ ಸುಭಾಷಿತ ನೆನಪಿಗೆ ಬರ್ತಾ ಇದೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಾನಿ ಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತೆ ಸಂತಹ ಅಂತ ಒಂದು ಸುಭಾಷಿತ. ಪಾಪಾನ್ ನಿವಾರಯತಿ, ನಮ್ಮ ಒಬ್ಬ ಮಿತ್ರ ಹೇಗಿರ್ಬೇಕು ಅಂದ್ರೆ ಪಾಪಾನ್ ನಿವಾರಯತಿ, ನಾವು ಮಾಡುವ ದುಷ್ಕೃತ್ಯಗಳಿಂದ ನಮ್ಮನ್ನ ದೂರ ಇಡಬೇಕು, ಆ ತರ ನಾವು ಬುದ್ಧಿ ಹೇಳಬೇಕು. ಯೋಜಯತೆ ಹಿತಾಯ, ಯಾವತ್ತು ಒಳ್ಳೆ ಕೆಲಸಗಳನ್ನು ಮಾಡುವಂತೆ ನಮ್ಮನ್ನು ಪ್ರೇರಿಸಬೇಕು. ಗುಹ್ಯಾನಿ ಗೂಹತಿ, ನಮ್ಮ ರಹಸ್ಯಗಳನ್ನು ಕಾಪಾಡಬೇಕು. ಗುಣಾನು ಪ್ರಕಟೀಕರೋತಿ, ನಮ್ಮ ಗುಣಗಳನ್ನ ಜಗತ್ತಿಗೆ ತೋರಿಸಿಕೊಟ್ಟು ನಮಗೊಂದು ಮಾನ್ಯತೆ ಸಿಗುವಂತೆ ಮಾಡಬೇಕು. ಆಪದ್ಗತಂತ ನಜಹಾತಿ ದದಾತಿ ಕಾಲೆ, ನಮಗೆ ಆಪತ್ತು ಬಂದಾಗ ನಮ್ಮ ಜೊತೆ ನಿಲ್ಲಬೇಕು.
ಸರಿಯಾದ ಯುಕ್ತವಾದ ಸಂದರ್ಭದಲ್ಲಿ ದದಾತಿ ಕಾಲೆ ನಮ್ಗೆ ಏನ್ ಕೊಡಬೇಕೋ ಅದನ್ನ ಕೊಡಬೇಕು. ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ, ಇದು ಮಿತ್ರರ ಲಕ್ಷಣ ಅಂತ ತುಂಬಾ ಸುಂದರವಾದ ಸುಭಾಷಿತ. ನನಗೆ ಈ ಲಕ್ಷ್ಮೀದೇವಿ ಭಗವಂತನ ಮಿತ್ರಳು ಅಂತ ಈ ಐತ್ರಿ ಉಪನಿಷತ್ತಿನ ಈ ಭಾಗವನ್ನು ಓದಿದಾಗೆಲ್ಲ ಈ ಶ್ಲೋಕ ನೆನಪಿಗೆ ಬರ್ತಿರ್ತದೆ. ಲಕ್ಷ್ಮೀದೇವಿ ಕೂಡ ಭಗವಂತನಿಗೆ ಅತ್ಯಂತ ಶ್ರೇಷ್ಠ ಮಿತ್ರಳು. ಯಾಕೆಂದ್ರೆ ಕೆಲವನ್ನ ನಾವು ಪಾಪ ನಿವಾರಯತಿ ಅನ್ನೋದನ್ನ ಹೀಗೆ ಬೇರೆ ದೃಷ್ಟಿಯಿಂದ ನೋಡ್ಬೇಕು. ಭಗವಂತ ಪಾಪ ಮಾಡ್ಲಿಕ್ಕೆ ಹೊರಟಾಗ ಈ ಭಗವತಿ ಅವನನ್ನು ತಡಿತಾಳು ಅಂತ ಹಾಗರ್ಥ ಅಲ್ಲ. ಅವನಿಗೆ ಪತ್ನಿಯಾಗಿ ಆಕೆ ಇದ್ದಾಗ, ರಾಮ ಅವತಾರದಲ್ಲಿ ಸೀತೆಯಾಗಿದ್ದಾಗ, ಕೃಷ್ಣನ ಅವತಾರದಲ್ಲಿ ರುಕ್ಮಿಣಿಯಾಗಿದ್ದಾಗ ಅವನಿಗೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ಲು. ರಾಮಾವತಾರದಲ್ಲಿ ನಿರ್ದಿಷ್ಟವಾಗಿ ಆಕೆ ಈ ತರ ಮಾಡಿದ್ರ ವರ್ಣನ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಈ ಕೆಲವು ಜನ ರಾಕ್ಷಸರು ನಿನಗೇನು ಉಪಟಳ ಕೊಟ್ಟಿದ್ರು, ಅವ್ರು ಯಾಕೆ ನೀನು ಶಸ್ತ್ರ ಪ್ರಹಾರ ಮಾಡ್ತಾ ಇದ್ದಿ ಅಂತ ಒಂದ್ ಬಾರಿ ಅವಳು ಅವನ್ ಕೇಳಿದ್ಲಂತೆ. ಅವನೇನು ಅಮಾಯಕರಾದಂತ ಮುಗ್ಧರಾದಂತ ರಾಕ್ಷಸರನ್ನು ಕೊಂದಿರ್ಲಿಲ್ಲ. ಆದ್ರೂ ಅವರ ಉದ್ದೇಶವನ್ನು ಸ್ಪಷ್ಟಪಡಿಸ್ಕೊಳ್ಳಿಕ್ಕಾಗಿ ಅವಳು ಆಕೆ ಆತರ ಮಾತಾಡಿದ್ಲು ಅಂತ ಅಲ್ಲಿ ಒಂದು ವರ್ಣನ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಯೋಜಯತೆ ಹಿತಾಯ, ಪತ್ನಿಯಾಗಿ ಆ ಗಂಡನ ಯೋಗಕ್ಷೇಮವನ್ನು ಅವನು ಹಿತವಾದ್ದನ್ನು ಮಾಡ್ತಾ ಇದ್ಲು. ಗುಹ್ಯಾನಿ ಗೂಹಿತೆ, ಮೂಲ ರೂಪದಲ್ಲಿಯೂ ಕೂಡ ಆ ಪರಮಾತ್ಮ ರಹಸ್ಯಗಳನ್ನ ವಾಂಗ್ಮಯದ ಅಭಿಮಾನಿಯಾದಿಂದ ಇವಳು ಕಾಪಾಡ್ತಾಳೆ. ಗುಣಾನ್ ಪ್ರಕಟೀಕರೋತೆ, ಭಗವಂತನ ಗುಣವೈಭವಗಳನ್ನು ಹೇಳಬೇಕಾದಂತೂ ಆ ಶಬ್ದಗಳೇ, ವಾಂಗ್ಮಯದ ಶಬ್ದಗಳೇ, ಅವುಗಳನ್ನ ಹೇಳ್ತಾಳೆ ಇವಳು. ಆಪದ್ಗತಂತು ನಜಹಾತಿ ದದಾತಿ ಕಾಲೆ, ಅವನು ಯಾವತ್ತೂ ಕೂಡ ಆಪತ್ತಿನಲ್ಲಿದ್ರು, ಅವನು ವನವಾಸಕ್ಕೆ ಹೋದ್ರು ಮತ್ತೆ ಯಾವುದೇ ಸಂದರ್ಭದಲ್ಲಿ ಅವನು ಏನ್ ಆಪತ್ತು ಬಂದರೂ ಕೂಡ ಇವು ಅವನ ಕೈ ಬಿಡ್ಲಿಲ್ಲ. ದದಾತಿ ಕಾಲೆ, ಕಾಲಕ್ಕೆ ಆತನಿಗೆ ತನ್ನ ಸೇವಾ ಏನ್ ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಕೊಡ್ತಾ ಹೋದ್ಲು. ಸನ್ಮಿತ್ರ ಲಕ್ಷಣವಿದಂ ಪ್ರವದಂತಿ ಸಂತಹ, ಇದು ಒಬ್ಬ ಶ್ರೇಷ್ಠ ಮಿತ್ರನಾದವನು ಮಾಡಬೇಕಾದ ಕಾರ್ಯಗಳು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಯಸ್ಯ ಭಾರ್ಯ ಶುಚಿರ್ದಕ್ಷ ಭರ್ತಾರ ಮನುಗಾಮಿನಿ ನಿತ್ಯಂ ಮಧುರ ವಕ್ತ್ರೀಚ ಸಾ ರಮ ನ ರಮಾ ರಮ ಅಂತ ಒಂದು ಸುಭಾಷಿತ. ಇವೆಲ್ಲ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತವೆ. ಯಾವ ವ್ಯಕ್ತಿಯ ಪತ್ನಿ ಅಂತರ್ಬಾಹ್ಯ ಶೌಚವುಳ್ಳವಳು, ಕಾರ್ಯ ಸಾಮರ್ಥ್ಯಳು, ಗಂಡನನ್ನು ಯಾವತ್ತೂ ಅನುಸರಿಸ್ತಾಳೆ, ಯಾವತ್ತೂ ಮಧುರವಾದ ಮಾತನಾಡ್ತಾಳೆ, ಆ ಸ್ತ್ರೀ ಏನಿದ್ದಾಳೆ ಅಂತ ಒಬ್ಳು ಸ್ತ್ರೀ, ಅವಳು ನಿಮ್ಮ ಪತ್ನಿ ಆದ್ರೂ ಕೂಡ ಅವಳೇ ಲಕ್ಷ್ಮೀದೇವಿ. ವೈಕುಂಠದಲ್ಲಿರೋ ಲಕ್ಷ್ಮೀದೇವಿ ಏನು ಲಕ್ಷ್ಮಿ ಅಲ್ಲ ಅಂತ ಸುಭಾಷಿತಕಾರ ಹಾಸ್ಯವಾಗಿ ಹೇಳ್ತಾ ಇದ್ದಾನೆ. ಹೀಗರ್ಥ, ನಿಮ್ಮ ಪತ್ನಿಯರು ಅಂತ ಸಾಮರ್ಥ್ಯ ಉಳ್ಳವರಾದ್ರೆ ಲಕ್ಷ್ಮೀದೇವಿ ಸಾನ್ನಿಧ್ಯಕ್ಕೆ ಅವರು ಪ್ರತೀಕರಾಗಿರ್ತಾರೆ. ವೈಕುಂಠದಲ್ಲಿರುವಂತಹ ಲಕ್ಷ್ಮೀದೇವಿ ನಮ್ಮ ಕಣ್ಣಿಗೆ ಕಾಣುವುದು ಯಾವಾಗ? ನಮ್ಮ ಸುತ್ತಲೂ ಇರುವಂತಹ ನಮ್ಮ ಪತ್ನಿಯರು ಅಥವಾ ಬೇರೆ ಯಾರದೇ ಪತ್ನಿಯರಾಗಿದ್ರೆ, ಅವರು ಎಲ್ಲ ಗುಣಗಳನ್ನು ಒಳಗೊಂಡವರಾಗಿದ್ರೆ ಸಾ ರಮ, ಅವರು ಪರಮಾತ್ಮನ ಸಾನ್ನಿಧ್ಯ ಉಳ್ಳವರಾಗಿರ್ತಾರೆ. ಯಾಕೆಂದ್ರೆ ಲಕ್ಷ್ಮೀದೇವಿ ಅವಳು ಶುಚಿಹಿ, ಅತ್ಯಂತ ಶುದ್ಧಳಾದವಳು. ಪರಮಾತ್ಮನ ಬಳಿಕ ಈ ಪರಶುಕ್ತ ತ್ರಯರು ಅತ್ಯಂತ ಸ್ವಚ್ಛವಾದ ಅಂತರಂಗವುಳ್ಳಂತಹ ಲಕ್ಷ್ಮೀ, ಚತುರ್ಮುಖ ಪ್ರಾಣರು ಮತ್ತು ಸರಸ್ವತಿ ಭಾರತೀಯರೇನಿದ್ದಾರೆ ಅವರಲ್ಲಿ ಹೆಚ್ಚು ಶುದ್ಧವಾದವಳು ಈಕೆ. ದಕ್ಷ, ಇಡೀ ಬ್ರಹ್ಮಾಂಡದ ರಚನೆ ಇತ್ಯಾದಿಗಳಲ್ಲಿ ದಕ್ಷಳಾದವಳು ಅವಳು, ಪ್ರಕೃತಿಯ ಅಭಿಮಾನಿನಿ. ಆದ್ದರಿಂದ ಭರ್ತಾರ ಮನುಗಾಮಿನಿ, ಯಾವತ್ತೂ ಗಂಡನ ಜೊತೆಗೆ ಇರ್ತಾಳೆ. ಸೃಷ್ಟಿ, ಪ್ರಳಯ, ನಾಶ, ಅವನ ಅವತಾರಗಳು, ಮೂಲ ರೂಪ ಎಲ್ಲ ಕಡೆ ಅವನ ಜೊತೆಗಿರ್ತಾಳೆ. ನಿತ್ಯಂ ಮಧುರ ವಕ್ತ್ರೀಚ, ಮಧುರವಾದ ಮಾತುಗಳನ್ನು ಆಡ್ತಾಳೆ. ಅವಳು ಆಡಿದ ಮಾತು ನಮಗ್ ಕೇಳೋದಿಲ್ಲ, ಆದರೆ ವೇದೋಪನಿಷತ್ತುಗಳು ಅವಳಿಂದ ಏನು ಅಭಿಮನ್ಯಮಾನವಾದದ್ದಿದೆ ಅವೆಲ್ಲವನ್ನು ನಾವು ಕೇಳ್ತಿರುವುದು ಅವಳ ಮಾತೇ ಆಗಿವೆ. ಅವಳು ರಮಾ. ನಿತ್ಯಂ ಸ್ನಾತ ಸುಗಂಧಾಚ ನಿತ್ಯಂ ಚ ಪ್ರಿಯವಾದಿನಿ, ಅಲ್ಪಭುಕ್ ಮಿತವಕ್ತ್ರೀಚ ದೇವತಾಸ ನ ಮಾನುಷಿ ಅಂತ ಇನ್ನೊಂದು ಸುಭಾಷಿತ. ಇದೆಲ್ಲ ಬೇರೆ ಬೇರೆ ಪತ್ನಿಯರನ್ನು ಕುರಿತು ಹೇಳಿದ್ದು. ಅದು ಲಕ್ಷ್ಮೀದೇವಿಗೆ ಅದ್ಭುತವಾಗಿ ಅನ್ವಿತ ಆಗೋದು ನನಗೊಂದು ಆಶ್ಚರ್ಯ ತರಿಸೋದು. ನನ್ನ ಆಶ್ಚರ್ಯವನ್ನ, ಸಂತೋಷವನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೇನೆ ಅಷ್ಟೇ. ನಿತ್ಯಂ ಸ್ನಾತ, ಯಾವತ್ತು ಸ್ನಾನ ಮಾಡಿ ಒಪ್ಪ ಓರಣವಾಗಿರ್ತಾಳೆ. ಒಬ್ಬ ಮುತ್ತೈದನೂ ಆಗ್ಬೋದು. ಲಕ್ಷ್ಮೀದೇವಿಯು ಅತ್ಯಂತ ಶುದ್ಧವಾಗಿರುವಂಥದ್ದು ಯಾವತ್ತು. ಸುಗಂಧ,
ಈ ಒಬ್ಬ ಸ್ತ್ರೀ, ಲೋಕದಲ್ಲಿರುವಂತಹ ಒಬ್ಬ ಸ್ತ್ರೀ ಮಲ್ಲಿಗೆ ಹೂ ಇತ್ಯಾದಿಗಳನ್ನು ಮುಡ್ಕೊಂಡು ಸುಗಂಧಭರಿತವಾದ ವಾತಾವರಣ ಎಲ್ಲ ಕಡೆ ಪಸರಿಸ್ತಾ ಇರ್ತಾಳೆ. ಯಾ ಸುಗಂಧಾಸ್ಯ ನಾಸಾರಿ ಅಂತ ಹೇಳಿ ಸುಗಂಧಭರಿತವಾದ ನವದ್ವಾರವುಳ್ಳಂಥವಳು ಈ ಲಕ್ಷ್ಮೀದೇವಿ ಆಗಿದ್ದಾಳೆ. ನಮಗಿದು ಗೊತ್ತಿದೆ. ನಿತ್ಯಂಚ ಪ್ರಿಯವಾದಿನಿ, ಯಾವತ್ತೂ ಪ್ರಿಯವಾದ ಮಾತುಗಳನ್ನೇ ಆಡ್ತಾಳೆ. ಮತ್ತೆ ಅಲ್ಪ ಭುಕ್, ತಾನು ಭೋಜನ ಮಾಡುವುದು ಅಲ್ಪ. ಮಿತ ವಕ್ತ್ರೀಚ, ಮಾತುಗಳನ್ನು ಆಡುವುದು ಕಡಿಮೆ, ಅದರ ಅರ್ಥ ಬಹಳ ಇರ್ತದೆ. ದೇವತಾಸ, ಅವಳು ಲಕ್ಷ್ಮೀದೇವಿಯೇ, ನ ಮಾನುಷ್ಯ, ಒಬ್ಬ ಮನುಷ್ಯರಲ್ಲ. ನಾವೀಗ ನೋಡ್ತಿರುವಂತಹ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ತಸ್ಯಾಹ ಇನಃ ಹಿ ವಿಷ್ಣು ಸಹ ದಕ್ಷ ಭಾಗೇ ಸ್ಥಿತ ಸದಾ. ದಕ್ಷೇ ಇನಃ ಯಸ್ಯಾಸ ದಕ್ಷಿಣ, ಅವಳಿಗೆ ದಕ್ಷಿಣ ಅಂತ ಯಾಕೆ ಕರೀತಾರೆ? ಮೂಲ ಉಪನಿಷತ್ನಲ್ಲಿ ದಕ್ಷಿಣ ಮತ್ತು ನಪುಂಸಕಲಿಂಗವಾಗಿ ಬಂದಿದೆ. ಹರಿವಂಶದಲ್ಲಿ ದಕ್ಷಿಣ ಅಂತ ಶಬ್ದ ಬಂದಿದೆ. ಯಾಕೆಂದ್ರೆ ಅವಳ ಬಲಭಾಗದಲ್ಲಿ ಪರಮಾತ್ಮ ಇದ್ದಾನೆ, ಒಂದು ಅರ್ಧನಾರೀನರ ರೂಪ. ಆ ಅರ್ಧನಾರೀನರ ರೂಪದಲ್ಲಿ ಬಲಗಡೆ ಪರಮಾತ್ಮ ಇದ್ದಾನೆ, ಎಡಗಡೆ ಲಕ್ಷ್ಮೀದೇವಿ ಇದ್ದಾಳೆ. ಇದಕ್ಕೂ ಕೂಡ ಈ ಒಂದು ಸಂಸ್ಕೃತ ಸುಭಾಷಿತ ಇರೋದು ನನಗೆ ನೆನಪಿಗೆ ಬರ್ತದೆ. ನಾನು ಸಂಗ್ರಹದಲ್ಲಿ ಇದನ್ನು ತಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಅಸಾರಭೂತೆ ಸಂಸಾರೇ ಸಾರಭೂತ ನಿತಂಬಿನಿ ಇತಿ ಸಂಚಿಂತ್ಯ ವೇ ಶಂಭು ಅರ್ಧಭಾಗೆ ಅರ್ಧಾಂಗೆ ಪಾರ್ವತೀಂ ದಭೋ ಅಂತ. ಇಡೀ ಸಂಸಾರ ಎಲ್ಲ ಅಸಾರಭೂತವಾದ್ದು. ಅದರಲ್ಲಿ ಸಾರ ಇದ್ದವಳು ಯಾರು ಅಂದ್ರೆ ಈ ನಿತಂಬಿನಿ ಪಾರ್ವತಿ. ಶಿವನಿಗೆ ಪಾರ್ವತಿ, ಪರಮಾತ್ಮನಿಗೆ ಲಕ್ಷ್ಮಿ. ಅದು ಸರಿಯೇ. ಅದು ನಮ್ಮ ಜೀವಮಾನದಲ್ಲಿ ನಮ್ಮ ಪತ್ನಿ ನಮಗೆ ಅನುಕೂಲವಾಗಿದ್ರೆ, ನಾವು ಅವಳಿಗೆ ಅನುಕೂಲರಾಗಿದ್ರೆ, ಇಡೀ ಜಗತ್ತಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನೆಲ್ಲ ನಾವು ಮೆಟ್ಟಿ ನಿಂತು ಇದ್ದುದ್ರಲ್ಲಿ ಒಂದು ನೆಮ್ಮದಿ ಜೀವನ ಕಾಣ್ತೀವಲ್ಲ. ಹಾಗಾಗಿ ಜಗತ್ತಿನಲ್ಲಿ ಬೇರೆ ಏನೇ ಕಷ್ಟಗಳು ಬರಲಿ, ಜಗತ್ತು ಎಷ್ಟೇ ಅಸಾರಭೂತವಾಗಿರಲಿ, ನಮ್ಮ ಪತ್ನಿ ನಮಗೆ ಸಾರಭೂತವಾದವಳು. ಶಿವನಿಗೂ ಪಾರ್ವತಿಯೇ ಸಾರಭೂತಳು, ಈ ಪರಮಾತ್ಮನಿಗೂ ಲಕ್ಷ್ಮೀದೇವಿಯೇ ಸಾರಭೂತಳು. ಇದನ್ನ ಆಲೋಚನೆ ಮಾಡಿದಂತ ಶಿವ, ಇಡೀ ಜಗತ್ತೆಲ್ಲ ಅಸಾರಭೂತ, ಅದರಲ್ಲಿ ನನ್ನ ಪತ್ನಿ ಪಾರ್ವತಿಯೊಬ್ಬಳೇ ಸಾರಭೂತಳು ಅಂತ ಆಲೋಚನೆ ಮಾಡಿ ಅವಳನ್ನು ಬಿಟ್ಟಿರಲಾಗದೆ ತನ್ನ ಅರ್ಧಾಂಗದಲ್ಲಿ ಪಾರ್ವತಿಯನ್ನು ಇಟ್ಕೊಂಡ್ಬಿಟ್ನಂತೆ. ಪರಮಾತ್ಮನು ಹಾಗೆ ಮಾಡಿದ. ಶಿವನಿಗೂ ಅರ್ಧನಾರೀನರ ರೂಪ ಇದೆ, ಪರಮಾತ್ಮನಿಗೂ ಅರ್ಧನಾರೀನರ ರೂಪ ಇದೆ. ನಾವದನ್ನ ಹಿಂದೆ ನೋಡಿದ್ದೇವೆ. ಅರ್ಧನಾರೀನರ ವಪುಃ ವಾಯು ಕುತ್ರ ಚಿದೀರಿತಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ. ಮತ್ತೆ ಬೇರೆ ದೇವತೆಗಳು ಕೂಡ ಅರ್ಧನಾರೀನರ ರೂಪರಾಗಿ ಇದೇ ಐತರೇಯ ಉಪನಿಷತ್ನಲ್ಲೇ ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಮ ಸ್ತ್ರೀ ಪುಮಾನ್ ಬ್ರುವನ್ ಪುಮಾಂಸನ್ನ ಬ್ರುವನ್ನೇನಂ ವದನ್ ವದತಿ ಕಶ್ಚನ ಅನ್ನುವ ಮಂತ್ರದ ವ್ಯಾಖ್ಯಾನ ರೂಪವಾದ ಒಂದು ಭಾಷ್ಯ ಭಾಗದಲ್ಲಿ ಆಚಾರ್ಯರು ಏಷ ನಾರಾಯಣೋ ದೇವ ಅಂತ ಕೆಲವು ಶ್ಲೋಕಗಳನ್ನು ಹೇಳಿದ್ದಾರೆ. ಇದೆಲ್ಲ ಅರ್ಧನಾರಿ ನರತಂತ್ರ ಅಂತ, ಅರ್ಧನಾರಿ ನಾರಾಯಣ ತಂತ್ರ ಅಂತ. ಲಕ್ಷ್ಮೀದೇವಿ ಮತ್ತು ನಾರಾಯಣನ ಅರ್ಧನಾರೀನರ ರೂಪವನ್ನು ವರ್ಣನೆ ಮಾಡುವಂತಹ ಒಂದು ಗ್ರಂಥ. ಏಷ ನಾರಾಯಣೋ ದೇವ, ಅವನು ಅರ್ಧನಾರೀನರ ರೂಪನಾಗಿದ್ದಾನೆ. ಸರ್ವೇ ದೇವ ಸಭಾರ್ಯಾಶ್ಚ ತಂತ್ರಾಪ್ತ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿ ಅರ್ಧನಾರೀ ಪುಮಾತ್ಮನ ಪ್ರಾಪ್ಯೇವ ಉಪಾಸದೆ ವಿಷ್ಣು ಮುಕ್ತ ಸಂಸಾರ ಸಾಗರಾತ್. ಮುಕ್ತರಾದಂತಹ ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ಪತ್ನಿಯರ ಜೊತೆಗೆ ಅರ್ಧನಾರೀನರ ರೂಪವನ್ನು ತಾಳಿ ಆ ಭಗವಂತನನ್ನ ಉಪಾಸಿಸ್ತಾರೆ. ಮೋದಂತೇಚ ರಮಂತೇಚ ವಿಭಾಗಂಚ ಇಚ್ಛೆಯಾತ್ಮಯೋ. ಬೇಕಾದಾಗ ತಾವು ಅರ್ಧನಾರೀನರ ರೂಪ ತಾಳ್ತಾರೆ, ಬೇಡಾದಾಗ ಬೇರ್ಪಟ್ಟು ಪ್ರತ್ಯೇಕವಾದ ಶರೀರವುಳ್ಳವರೇ ಆಗಿರ್ತಾರೆ. ಹೀಗೆ ಅಲ್ಲಿ ಇದೇ ಬೃಹದಾರಣ್ಯಕ ಉಪನಿಷತ್, ಇದೇ ಐತರೇಯ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಮುಂದೆ ಬರುವಂತಹ ಒಂದು ವಿಷಯ. ಶಿವ ಅರ್ಧನಾರೀನರ ರೂಪ ಅನ್ನೋದನ್ನ ವರ್ಣನೆ ಮಾಡುವ ಪ್ರಸಂಗ ಬಂದಾಗ ಇದೆಲ್ಲ ನೆನಪಿಗೆ ಬಂತು. ಇದೆಲ್ಲದಕ್ಕೆ ಕಲಶ ಇಟ್ಟಂತೆ ಇನ್ನೆರಡು ಉಲ್ಲೇಖಗಳು ನನಗೆ ನೆನಪಿಗೆ ಬರ್ತವೆ. ಅದು ಮಹಾಭಾರತದ ವನಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಬರುವಂತಹ ಸಂಗತಿಗಳು. ಮನೆಯಲ್ಲಿದ್ದವನಿಗೆ ಉತ್ತಮವಾದಂತಹ ಸ್ನೇಹಿತರು ಯಾರು ಅಂತ ಕೇಳ್ತಾನೆ ಯಕ್ಷ. ಅದಕ್ಕೆ ಯುಧಿಷ್ಠಿರ ಕೊಡುವಂತಹ ಉತ್ತರ ಇದೆ, ಭಾರ್ಯಾ ಮಿತ್ರಂ ಗೃಹೇ ಸತಃ. ನಾವು ಹೊರಗಡೆ ಹೋದಾಗ ಕಾರ್ಯಸ್ಥಳದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಬೇರೆ ಬೇರೆ ಯಾರು ಮಿತ್ರರು ನಮಗೆಲ್ಲ ಸಿಗಬಹುದು. ಮನೆಯಲ್ಲಿದ್ದಾಗ
ನಾವು ಮದುವೆ ಆದ ಬಳಿಕ ಸಾಯುವವರೆಗೂ ನಮಗೆ ಅತ್ಯಂತ ಆಪ್ತರಾದ ಮಿತ್ರರು ಯಾರು ಅಂದ್ರೆ ನಮ್ಮ ಪತ್ನಿಯೇ ನಮಗೆ ಮಿತ್ರರು. ಭಾರ್ಯ ಮಿತ್ರಂ ಗೃಹೇ ಸತಃ. ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಿತ್ರರು, ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಿತ್ರರು. ಗೃಹ ಅಂದ್ರೆ ಇಡೀ ಬ್ರಹ್ಮಾಂಡವೇ ಗೃಹವಾಗಿ ಉಳ್ಳಂತಹ ಪರಮಾತ್ಮ ಇದ್ದಾನಲ್ಲ, ಆ ಬ್ರಹ್ಮಾಂಡ ಒಂದು ಗೃಹದಲ್ಲಿರುವಂತಹ ಪರಮಾತ್ಮನಿಗೆ ಭಾರ್ಯ ಈ ಲಕ್ಷ್ಮೀದೇವಿಯೇ ಮಿತ್ರಳು. ಕಿಂಸ್ವಿತ್ ದೈವಕೃತ ಸಖ ಅಂತ ಕೇಳ್ತಾನೆ ಯಕ್ಷ ಯುಧಿಷ್ಠಿರನನ್ನ. ದೇವರು ಕೊಟ್ಟ ಗೆಳತಿ ಯಾರು ಅಂತ. ನಮಗೆ ನಮ್ಮ ಪತ್ನಿ ದೇವರು ಕೊಟ್ಟ ಗೆಳತಿ, ನಿಮಗೆ ನಿಮ್ಮ ಪತ್ನಿ ದೇವರು ಕೊಟ್ಟ ಗೆಳತಿ. ಸರಿ, ಪರಮಾತ್ಮ ತನಗೆ ತಾನೇ ಕೊಟ್ಟುಕೊಂಡಂತ ಗೆಳತಿ, ಲಕ್ಷ್ಮೀದೇವಿಗೆ ಪರಮಾತ್ಮ ಕೊಟ್ಟಂತ ಗೆಳೆಯ, ಪರಮಾತ್ಮನೇ ಗೆಳೆಯ, ಅವಳಿಗೆ ಅವನು ಗೆಳೆಯ, ಅವನಿಗೆ ಅವಳು ಗೆಳತಿ. ಇದು ಮಿತ್ರ ಅನ್ನೋ ಶಬ್ದದ ಒಂದು ಅರ್ಥ ಪ್ರಪಂಚ ಇದು. ನಾವೆಲ್ಲ ಆ ಭಗವಂತನನ್ನ ಮತ್ತು ಭಗವತಿಯನ್ನ ಇಬ್ಬರನ್ನು ಕೂಡ ಪರಸ್ಪರ ಮಿತ್ರರಾಗಿದ್ದಾರೆ. ಯಾಕೆ ಮಿತ್ರರಾಗಿದ್ದಾರೆ ಅಂದ್ರೆ ಅವಳು ಹೇಗೆ ಅವನಿಗೆ ಮಿತ್ರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ, ಅವನ ರಹಸ್ಯಗಳನ್ನು ಕಾಪಾಡ್ತಾಳೆ, ಅವನ ಗುಣಗಳನ್ನ ಅವಳು ಪ್ರಕಟೀಕರಿಸ್ತಾಳೆ. ಮಿತ್ರ ಮಿನೋತಿ ತಾಯತೇತಿ ಅಂತ ಮಹಾಭಾರತದಲ್ಲೇ ಬಂತಲ್ಲ, ಅದು ಮಹಾಭಾರತದ ಉಲ್ಲೇಖ. ಅದನ್ನ ಐತ್ರಿ ಉಪನಿಷತ್ನಲ್ಲಿ ಆಚಾರ್ಯ ಹೇಳಿದ್ದಾರೆ, ಭಾಷ್ಯದಲ್ಲಿ ಹೇಳಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಅವರಿಬ್ಬರನ್ನು ಮಿತ್ರರು ಅಂತ ನಾವು ಉಪಾಸನೆ ಮಾಡಿದಾಗ ನಮ್ಮಲ್ಲೂ ಕೂಡ ದಂಪತಿಗಳಲ್ಲಿ ಅಂಥ ಒಂದು ಮೈತ್ರಿ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇದಿಷ್ಟೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡು ಹೇಳುವಂತ ಪ್ರಯತ್ನ ಮಾಡಿದೆ. ಆ ಲಕ್ಷ್ಮೀದೇವಿ ಅನ್ನಾಭಿಮಾನಿನಿ ಅಂತ ಬಂತಲ್ಲ, ಆ ಅನ್ನ ಯಾವುದದು ಅಂದ್ರೆ ವಿಶ್ವಾಮಿತ್ರ ಪಠಿಸಿರುವಂತಹ 1000 ಋಕ್ಕುಗಳು. ಭಗವಂತನಿಗೆ ನಿತ್ಯ ನಿವೇದನೆ ಮಾಡ್ತೀವಿ ನಾವು ಕೂಡ ಅನ್ನವನ್ನ, ಇಲ್ಲ ಅಂತಲ್ಲ. ಆ ಅನ್ನದ ಜೊತೆಗೆ ಭಗವಂತನಿಗೆ ಪುಷ್ಪಾರ್ಚನೆ ಇತ್ಯಾದಿಗಳನ್ನು ಮಾಡುವಾಗ, ಮಂಗಳಾರತಿ ಮಾಡುವಾಗ, ಎಲ್ಲಾ ಪ್ರಸಂಗದಲ್ಲೂ ಕೂಡ ಇಂಥ ಬೃಹತಿ ಸಹಸ್ರವನ್ನು ಕೂಡ ಹೇಳಬೇಕು. ಇದು ಭಗವಂತನಿಗೆ ಹೆಚ್ಚು ಪ್ರಿಯಕರವಾದದ್ದು. ಆದ್ರಿಂದ ಇದಕ್ಕೆ ಈ ಬೃಹತಿ ಸಹಸ್ರಕ್ಕೆ ವೈಶ್ವಾಮಿತ್ರ ಅಂತಾನೆ ಹೆಸರಿದೆ. ವಿಶ್ವಾಮಿತ್ರ ಗಾಯತ್ರಿಯನ್ನು ಕಂಡು ನಮಗೆ ಕೊಟ್ಟು ಉಪಕಾರ ಮಾಡಿದ್ದು ಅಲ್ಲದೆ ವೈಶ್ವಾಮಿತ್ರ ಅಂತ ತನ್ನ ಹೆಸರಿಂದಲೇ ಪ್ರಸಿದ್ಧವಾದ್ದು. ಆ ಗಾಯತ್ರಿಗೂ ವಿಶ್ವಾಮಿತ್ರ ಗಾಯತ್ರಿ ಅಂತ ಹೇಳ್ತೇವೆ ನಾವು. ಇದನ್ನು ಗಮನಿಸಬೇಕು. ನಾವು ಬ್ರಹ್ಮ ಗಾಯತ್ರಿ ಅಂತ ಇನ್ನೊಂದು ಮಂತ್ರ ಇದೆ, ಅದನ್ನು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಪಠನೆ ಮಾಡಬಹುದು. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ, ಸಂಧ್ಯಾ ವಂದನೆ ಮಾಡುವಾಗ ಮಾತ್ರ ಹೇಳಬೇಕಾದದ್ದು ಈ ವಿಶ್ವಾಮಿತ್ರ ಗಾಯತ್ರಿಯನ್ನೇ. ಕುರಿಯಾದನ್ಯನ್ ನವಾಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಯಾವುದನ್ನಾದ್ರೂ ಮಾಡಿ ಬಿಡಿ, ಈ ಗಾಯತ್ರಿ ಮಂತ್ರವನ್ನಾದ್ರೂ ಪಠನೆ ಮಾಡಲೇಬೇಕು. ಆ ಸಂಧ್ಯಾವಂದನೆಯಾದ್ರೂ ಮಾಡಲೇಬೇಕು ಮನುಷ್ಯ, ಅವನ ಕರ್ತವ್ಯ ಅದು. ಅದರಲ್ಲಿ ಪಠನೆ ಮಾಡಬೇಕಾದ್ದು ಅತ್ಯಂತ ಮುಖ್ಯವಾಗಿ ವಿಶ್ವಾಮಿತ್ರ ಗಾಯತ್ರಿ. ಆ ಸಂಧ್ಯಾವಂದನೆಯಲ್ಲಿ ಮಾಡಬೇಕಾದ ಗಾಯತ್ರಿ ಜೊತೆಗೆ ವಿಶ್ವಾಮಿತ್ರನ ಹೆಸರು ಸೇರ್ಕೊಂಡ್ಬಿಟ್ಟಿವೆ. ಬೃಹತಿ ಸಹಸ್ರಕ್ಕೂ ಕೂಡ ಈ ವೈಶ್ವಾಮಿತ್ರ ಅಂತ ಎಂಬುದಾಗಿ ವಿಶ್ವಾಮಿತ್ರನ ಹೆಸರೇ ಸೇರ್ಕೊಂಡ್ಬಿಟ್ಟಿದೆ. ಏಷ ತಪನ್ನೇವಾಸ್ಮಿ ಇತಿ ಹೋವಾಚ. ತಪನ್ನೇವಾಸ್ಮಿ ಅಂತಂದ್ರೆ ಈ ಸೂರ್ಯಮಂಡಲದಲ್ಲಿದ್ದು ಜಗತ್ತಿಗೆ ತಾಪವನ್ನ ಶಾಖವನ್ನು ಕೊಡುವವನು ಯಾರು? ನಾರಾಯಣ. ಅದವನಿಗೆ ಗೊತ್ತೇ ಇದ್ದೇ ಇದೆ. ಯಾಕೆಂದ್ರೆ ನಾರಾಯಣಂ ಸೂರ್ಯಗತಂ ಗಾಯತ್ರಿ ಉಪಾಸಕೋ ಹಿ ಸಹ. ಸುಮ್ಮನೆ ಗಾಯತ್ರಿ ಮಂತ್ರವನ್ನ ಕೆಲವು ಬಾರಿ ಏನೋ ಬೇಕಾಬಿಟ್ಟಾಗಿ ಪಠನ ಮಾಡುವಂತ ನಮ್ಮಂಥವ್ರಿಗೂ ಕೂಡ ಸೂರ್ಯಮಂಡಲ ಅಂತರ್ಗತನಾದ ನಾರಾಯಣನೇ ಈ ಜಗತ್ತಿಗೆ ಬೆಳಕು ಕೊಡುವಂಥವನು ಅಂತ ಗೊತ್ತಿದೆ. ಗಾಯತ್ರಿಯ ವಿಶೇಷ ಉಪಾಸಕನಾದಂತಹ ಗಾಯತ್ರಿಯನ್ನೇ ಕಂಡು ಹಿಡಿದು ಜಗತ್ತಿಗೆ ಕೊಟ್ಟಂತ ವಿಶ್ವಾಮಿತ್ರ ಏನಿದ್ದಾನೆ, ಅವನಿಗೆ ಗೊತ್ತಿಲ್ಲೇನು? ಗೊತ್ತಿದ್ದೇ ಇದೆ. ವಿಶೇಷ ಜ್ಞಾನಕ್ಕಾಗಿ ಹೀಗೆ ಕೇಳಿದ ಅಷ್ಟೆ. ಇಂದ್ರನಲ್ಲಿ ಆವಿಷ್ಟನಾದವನು ಯಾರು ಅನ್ನೋದನ್ನು ವಿಶೇಷವಾಗಿ ತಿಳ್ಕೊಳ್ಬೇಕು ಅನ್ನುವ ಕುತೂಹಲ ಅವನಿಗಿದ್ದದನ್ನು ಗಮನಿಸಿ ಪರಮಾತ್ಮ ಅವನಿಗೆಲ್ಲವನ್ನು ಕೂಡ ವಿವರಣೆ ಮಾಡಿದ ಅಂತ ನಾವು ಇಲ್ಲಿ ನೋಡ್ತೀವಿ. ಹೀಗೆ ಇವತ್ತಿನ ದಿವಸ ಆ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತೆ ಏನೋ ಒಂದು ಸಂಗತಿ ಇದೆ, ಐತ್ರಿ ಉಪನಿಷತ್ತಿಗೆ ಪೂರಕವಾದಂತಹ ಸಂಗತಿ, ಅದೆಲ್ಲವನ್ನು ಕೂಡ ನೋಡಿದ್ದೇವೆ. ವಿಷ್ಣು ಸಹಸ್ರನಾಮದ ಬೃಹತಿ ಸಹಸ್ರದ ಇನ್ನೂ ಕೂಡ ವಿಶೇಷ ಮಹತ್ವವನ್ನು ನಾವು ನೋಡಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಅನ್ನುವುದು ಸಮಾಪ್ತವಾಗಿದೆ.